ಅಂತ. ಒಂದು ಟ್ರಯಾಂಗಲ್ ಡ್ರಾ ಮಾಡಿ, ಟ್ರಯಾಂಗಲ್ ಮಾಡ್ರಿ ಮೇಡಮ್. ಕುತ್ಕೊಳ್ಳೋದ್ ಕಡೆ ಒಂದು ಹೇಳಕ್ಕೆ ಎಷ್ಟು ಕಷ್ಟ ಆಗ್ಬೋದು ನಮ್ಮ ಮಕ್ಕಳಿಗೆ. ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್ ಅಂತ ಬುಕ್ ಮೇಲೆ ಬರ್ಸಿ ಕೂರಿಸ್ತೀರಾ. ಎವ್ರಿ ಒನ್ ಟ್ರಯಾಂಗಲ್ ಲವ್ 3 times. ಈಗ 2 ಕೈ ಮುಂದೆ, ನಾನು 2 ಕೈ ಇಡೋಕ್ಕಾಗಲ್ಲ, ನಾನು ಮೈಕ್ ಇಟ್ಕೊಂಡಿದ್ದೀನಿ. ನೀವೆಲ್ಲರೂ 2 ಕೈ ಮುಂದೆ, दोनों हाथ आगे, दोनों हाथ से और सेकंड फिंगर. ओके, राइट इन द राइट से ट्रायंगल, लेफ्ट से सर्कल, दोनों एक साथ करना है. ರೈಟ್ ಅಲ್ಲಿ ಟ್ರಯಾಂಗಲ್, ಲೆಫ್ಟ್ ಅಲ್ಲಿ ಸರ್ಕಲ್, ಎರಡು ಒಟ್ಟಿಗೆ ಮಾಡಬೇಕು. ಡ್ರಾ ಮಾಡಿ ನೋಡೋಣ ಯಾರ ಕೈಲಾಗುತ್ತೋ ಅವ್ರಿಗೆ 50,001 rupees ಬಹುಮಾನ. 50,000 1 ರೂಪಾಯಿ ಬಹುಮಾನ हमारे तरफ से. ಮಾಡಿ 5 ಸರಿ ಮಾಡಿ. 50,000 1 ರೂಪಾಯಿ ಬಹುಮಾನ ಕೊಡ್ತಾ ಇದ್ದೀವಿ. ರೈಟ್ ಹ್ಯಾಂಡ್ ಇಂದ ಟ್ರಯಾಂಗಲ್, ಲೆಫ್ಟ್ ಹ್ಯಾಂಡ್ ಇಂದ ಸರ್ಕಲ್, ನಾನ್ ಸ್ಟಾಪ್ 10 ಸರಿ ಮಾಡಬೇಕು. ಯಾರು ಮಾಡ್ತೀರಾ? 10 बार करना है नॉन स्टॉप. कोई भी ट्राई कर सकते हैं, सब लोग भी ट्राई कर सकते हैं. 10 ಜನ ಮಾಡಿದ್ರೆ 10 ಜನಕ್ಕೂ ಬಹುಮಾನ. ಯಾರಾದ್ರೂ ಒಬ್ರು ಇಲ್ವಾ? ಈ ಕಡೆ ಇವ್ರು ಟ್ರೈನೇ ಮಾಡಲಿಲ್ಲ. ಅಟ್ಲೀಸ್ಟ್ ಟ್ರೈ ಮಾಡ್ರಿ. ಕುತ್ಕೊಂಡಿದ್ ಕಡೆ ಕೈ ಮುಂದೆ ಇಟ್ಕೊಂಡಿಲ್ಲ, ಇನ್ನೆಲ್ಲಕ್ಕೆ ಏನು ಕಷ್ಟವಾ ನಮಗೆ? ಎನಿವನ್? ಯಾರಿಗಾದ್ರೂ ಆಯ್ತಾ? ಇಲ್ಲಿ ನೋಡಿ, ಇವ್ರಿಬ್ರು ಇಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ಯಾರು ಟ್ರೈನೇ ಮಾಡಲ್ಲ. ಅಪ್ಪ ನಿಮ್ಮ ಹೆಸರು? ಸಾನಿಯಾ. ಸಾನಿಯಾ ಕಡೆ ಹೋ ಜಾಯಿ, ಇದರಿ. ಓಕೆ, ಸ್ವಲ್ಪ ಈ ಕಡೆ ಬನ್ನಿ. ಸಾನಿಯಾಗೆ ಜೋರಾಗಿ ಚಪ್ಪಾಳಿದೆ. ಓನ್ಲಿ ಗರ್ಲ್ ವಾಸ್ ಟ್ರೈಯಿಂಗ್, ಬಟ್ ಬಹುಮಾನ ಇಲ್ಲ. ಶಿ ಕುಡ್ ನಾಟ್ ಡೂ ಇಟ್. ಆಯ್ತಾ ಸಾನಿಯಾ ಮಾಡೋಕೆ? ಕೈ ಇಡಿ ಮುಂದೆ, 2 ಕೈ, ಇಂಡೆಕ್ಸ್ ಫಿಂಗರ್ ಅಲ್ಲಿ ಕೂಡ. ಓಕೆ, ಇಲ್ಲಿ ಟ್ರಯಾಂಗಲ್, ಅಲ್ಲಿ ಸರ್ಕಲ್. ಡ್ರಾ ಮಾಡಿ ಒಟ್ಟಿಗೆ. ಆಗಲ್ಲ ಸಾನಿಯಾ. ಸೊ ಲೆಟ್ಸ್ ಟ್ರೈ ಸಮಥಿಂಗ್ ಎಲ್ಸ್. ಇಲ್ಲಿ ಬನ್ನಿ ಸಾನಿಯಾ. 1 to 5 ಅಂತ ಇಂಗ್ಲಿಷಲ್ಲಿ ಹೇಳಿ. 1 2 3 4 5. जोर चप्पाले सानिया के लिए सब लोग. अभी हिंदी में 1 2 3 4 5. 1 2 3 4 5. ओके, इवागा कॉम्पिटिशन. सानिया 1 इंग्लिश में, 2 हिंदी में, 3 इंग्लिश में, 4 हिंदी में. ತುಂಬ ಫಾಸ್ಟಾಗಿ ಹೇಳಬೇಕು. ನೋ ಸಿಂಗಿಂಗ್, ನೋ ಸಿಂಗ್ ಓ. ಎಕ್ಸಾಂಪಲ್ 1 2 3 4 5 6 7 8 9 10 11 11. ಆಯ್ತಾ? 11 ಆದಮೇಲೆ 11 ಬರುತ್ತೆ. 12 ಸಾರಿ 11 12. ಓಕೆ, ನನಗೆ ಕನ್ಫ್ಯೂಸ್ ಆಗೋಯ್ತು. ಸೊ ಕನ್ನಡ ಅಂದರೆ ಪಟ್ ಅಂತ ಹೇಳ್ತೀನಿ, ಹಿಂದಿ ಸ್ವಲ್ಪ ಸ್ಟಕ್ ಆಗ್ತೀನಿ. ಬಟ್ ನೀವು ಹಿಂದಿ ಸೊ ನಾನ್ ಸ್ಟಾಪ್ 30 seconds. ನೀವು 100 ತನಕ ಮಾಡೋಕೆ ಮುಂಚೆ ಸಾನಿಯಾ ಇಸ್ ದ ಫಸ್ಟ್ ಪರ್ಸನ್. ನೀವು ಕೂಡ ಟ್ರೈ ಮಾಡ್ಬೋದು. ವೆರಿ ಸಿಂಪಲ್. ಇಂಗ್ಲಿಷ್ ಕನ್ನಡ, ಇಂಗ್ಲಿಷ್ ಹಿಂದಿ, ಇಂಗ್ಲಿಷ್ ತೆಲುಗು, ಇಂಗ್ಲಿಷ್ ತಮಿಳ್, ಎನಿಥಿಂಗ್ ನಿಮ್ಗೆ ಇಷ್ಟ ಬಂದಾಗ ಪ್ರಾಕ್ಟೀಸ್ ಮಾಡ್ತಾ ಇರಿ. ಇದಕ್ಕಂತೂ ಬಹುಮಾನ ಇದೆ. ಯಾರು ಜಾಸ್ತಿ ನಂಬರ್ ತನಕ ಹೇಳ್ತೀರಾ. ಕನ್ನಡ ಹೇಳಬೇಕು ಅಂದರೆ ವೆರಿ ಸಿಂಪಲ್. 1 ಇಂಗ್ಲೀಷಲ್ಲಿ ಇರಲೇಬೇಕು. 1 2 3 4 5 6 7 8 9 10 11 12. ಸೊ ಫಾಸ್ಟಾಗಿ ಹೇಳಬೇಕು. ಪ್ರಾಕ್ಟೀಸ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ವಿತ್ ಇಂಗ್ಲೀಷ್ ಹಾಗೂ ಹಿಂದಿ ಫಸ್ಟ್. ಸಾನಿಯಾ ರೆಡಿ? ಆಲ್ ದ ಬೆಸ್ಟ್. ಗೋ ಫಾರ್ ಇಟ್. ನಾನು ಮೈಕ್ ಹಿಡ್ಕೋತೀನಿ, ನೀವು ಹೇಳಿ. 1 2 3 4 5 6 7. ಚೇ ಆದ್ಮೇಲೆ 7. ಸೊ ಚೇ ತನಕ ಸಾನಿಯಾ ಚೇ ತನಕ ಹೇಳಿದ್ರು. 6 ತನಕ. ಅದಕ್ಕಿಂತ ಜಾಸ್ತಿ ಯಾರ ಕೈಲಾಗುತ್ತೆ ಟ್ರೈ ಮಾಡ್ತೀರಾ? ಕೈ ಎತ್ತಿ. ಎನಿವನ್? ಅಲ್ಲಿ ಲವ್ಲಿ. ಐ ಲವ್ ಮೈ ಆಡಿಯನ್ಸ್. ಸೂಪರ್ ಆಡಿಯನ್ಸ್. ಬರೀ ಗರ್ಲ್ಸ್ ना, बॉयज यार ಹೇಳಲ್ವಾ? आपका नाम? ओके, इधर आ जाइए थोड़ा. ओके, ऑल द बेस्ट. सानिया चेतक, आप 1 2 3 4 5 6. 1 इंग्लिश में, 2 हिंदी में, 3 इंग्लिश में, 4 हिंदी में, 5 इंग्लिश में, 6 हिंदी में, 7 इंग्लिश में, 8 हिंदी में. सो इंग्लिश हिंदी, इंग्लिश हिंदी. ठीक है? ಇವ್ರಿಗೂ ಜೋರ ಚಪ್ಪಾಳೆ ಹೊಡಿ. ಸ್ವಲ್ಪ ಎಂಕರೇಜ್ ಬರುತ್ತೆ, ಸ್ವಲ್ಪ ಎನರ್ಜಿ ಬರುತ್ತೆ, ಜೋಶ್ ಬರುತ್ತೆ. ಅವಾಗ ಹೇಳ್ತಾರೆ. ರೆಡಿನಾ? ನಾವು ಮೈಕ್ ಇಟ್ಕೋತೀನಿ, ನೀವು ಹೇಳಿ. 1 2 3 ಸ್ಟಾರ್ಟ್. 1 2. ಈ ಮಕ್ಕಳು ಟ್ರೈ ಮಾಡಿ. ಕನ್ನಡದವ್ರು ಯಾರು ಇಲ್ವಾ ಇಲ್ಲಿ ಟ್ರೈ ಮಾಡೋಕೆ? 1 2 3 4 5 6 7 8 9 10 11 12 13 14 15 16 17 18. ಕನ್ನಡ ನಾನು 100 ತನಕ ಬೇಕಾಗಿ ಹೇಳ್ಬಿಡ್ತೀನಿ ಪಡ ಅಂತ. ನಿಮ್ಮ ಹೆಸರು? ದಿವ್ಯಾ. ದಿವ್ಯಾ ಅವ್ರಿಗೆ ಜೋರು ಚಪ್ಪಾಳೆ. ಯಾಕೆ ಗೊತ್ತಾ? ಅವರು ಈ ಹಾಡನ್ನ ಬರ್ದಿರೋದು ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತ.
ನೋಡಿ ನಾನು ಬಂದಾಗಿಂದ ಇದುವರೆಗೂ 3 ಜನ ಹೆಣ್ಮಕ್ಳು ಒಬ್ರಾದ್ರೂ ಜೆಂಟ್ಲ್ಮನ್ ಕೈಗೆತ್ತಿದ್ರೆ ನಾನು ಮಾಡ್ತೀನಿ ಮೇಡಮ್ ಅಂತ ಒಬ್ರು ಇಲ್ಲ. ಯಾಕೆ? ಒಬ್ರಾದ್ರೂ ಟ್ರೈ ಮಾಡಿ. ಇವ್ರು ಆದ್ಮೇಲೆ ನಿಮ್ಮ ಹೆಸರು ಮರ್ತೋಯ್ತು. ದಿವ್ಯಾ ಆದ್ಮೇಲೆ ನೀವು ಟ್ರೈ ಮಾಡಬೇಕು. ಟ್ರೈ ಮಾಡ್ರಿ, ಪರವಾಗಿಲ್ಲ, ತುಂಬ ಈಸಿ. ನಾನು ನಿಜವಾಗ್ಲೂ ಹಾಕೊಂಡ್ರೋಗೋ ಉಂಗುರಗಳು ಯಾವುದು ಗಿಫ್ಟ್ ಕೊಡಲ್ಲ, ಟ್ರೈ ಮಾಡಿ. 1 2 1 2 3 4 5 6 7 8 9 10 ಅಷ್ಟೇ ಆಗೋದು. 10 ಅಂಕ ಹೇಳಿದ್ದಾರೆ ದಿವ್ಯಾ, ಬಟ್ ಸ್ವಲ್ಪ ಸ್ಲೋ ಹೇಳಿದ್ರು. ಬಟ್ ಅವರೇ ವಿನ್ನರ್ ಅಂತ ಹೇಳಬೇಕು, ಯಾಕಂದ್ರೆ ಯಾರೋ ಅವರಷ್ಟು ಹೇಳೂ ಇಲ್ಲ ಫಾಸ್ಟ್. ನೀವು ಟ್ರೈ ಮಾಡ್ತೀರಾ? ಗಂಡ್ಮಕ್ಳು ಒಬ್ರಾದ್ರು. ಬಾಯ್ಸ್ ಕಮಾನ್, 4th ಗರ್ಲ್ ಇದು. इंग्लिश हिंदी. आपका नाम? जोया. ओके ट्राई. 1 2 3 4 5 6 7 8 9 10 11 12 13 14 15 16 17 18 19 20. 20 ತನಕ ಇದುವರೆಗೂ ಯಾರು ಕ್ರಾಸ್ ಮಾಡಲೇ ಇಲ್ಲ. ಅವರು ಸ್ವಲ್ಪ ಸ್ಲೋ ಹೇಳಿದ್ರು. ಬಟ್ ಹೌ ಓಲ್ಡ್ ಆರ್ ಯು? ವಾಟ್ಸ್ ಯೋರ್ ಏಜ್? 14 ಇಯರ್ಸ್ಗೆ ಇಷ್ಟು ಟಕ್ ಟಕ್ ಅಂತ 20 ತನಕ ಆಲ್ಟರ್ನೇಟಿವ್ ಲ್ಯಾಂಗ್ವೇಜ್ನ ಇವ್ರನ್ನ ಬೀಟ್ ಮಾಡೋಕ್ಕೆ. ಎನಿ ಬಾಯ್ಸ್? ಜೋರಾಗಿ ಚಪ್ಪಾಳೆ ಇವ್ರಿಗೆ. ಥ್ಯಾಂಕ್ ಯು ಸೋ ಮಚ್. ದ ವಿನ್ನರ್ ಆಫ್ ಟುಡೇಸ್. ಮೆನಿ ಮೆನಿ ಕಂಗ್ರ್ಯಾಚುಲೇಷನ್ಸ್. ಹಾಗೆ ಚಪ್ಪಾಳೆ ಕಂಟಿನ್ಯೂ ಮಾಡಿ. ನಮ್ಮ ಜನರಲ್ ಸೆಕ್ರೆಟರಿ KAMS ಕರ್ನಾಟಕ ಶ್ರೀ ಡಿ ಶಶಿಕುಮಾರ್ ಅವರು ಆಗಮಿಸಿದ್ದಾರೆ. ಅ ವೆರಿ ವಾರ್ಮ್ ವೆಲ್ಕಮ್ ಟು ಯು ಸರ್. ಸ್ವಾಗತ ಸುಸ್ವಾಗತ. ಲಿಟಲ್ ಏಂಜಲ್ ಸ್ಕೂಲ್ಸ್ 25th ಇಯರ್ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ಗೆ ಈಗಷ್ಟೇ ಶ್ರೀ ಡಿ ಶಶಿಕುಮಾರ್ ಅವರು ಬಂದಿದ್ದಾರೆ. ಅ ವೆರಿ ವಾರ್ಮ್ ವೆಲ್ಕಮ್. ಇಲ್ಲಿ ಬರ್ತಾ ಇದ್ದಾರೆ. ಸೊ ಎಲ್ಲರೂ ಸೇರಿ ಚಪ್ಪಾಳೆ ಒಂದಿಗೆ ಅವ್ರನ್ನ ಬರ್ಮಾಡ್ಕೊಳ್ಳೋಣ. ನಮ್ಮೆಲ್ಲರ ಪ್ರೀತಿಯ ಜೋರಾಗಿನ ಅದ್ದೂರಿಯ ಚಪ್ಪಾಳೆ ಒಂದಿಗೆ. Put your hands together. जोरदार तालियों के साथ. श्री डी शशिकुमार, जनरल सेक्रेटरी KAMS कर्नाटक. स्वागत. Thank you, Chanda Melanish. ಶ್ರೀ ಶ್ರೀಧರ್ ಎಂ, ಫೌಂಡರ್ ಅಂಡ್ ಡೈರೆಕ್ಟರ್ ಅನಿಕೇತನ್ ಸ್ಕೂಲ್ ಅವರು ಈಗಷ್ಟೇ ಬಂದಿದ್ದಾರೆ. ಅವರು ಕೂಡ ಚಪ್ಪಾಳೆ ಒಂದಿಗೆ ಸ್ವಾಗತ. ಶ್ರೀ ಶ್ರೀಧರ್ ಎಂ, ಫೌಂಡರ್ ಹಾಗೂ ಡೈರೆಕ್ಟರ್ ಅನಿಕೇತನ್ ಸ್ಕೂಲ್. ಅ ವೆರಿ ವಾರ್ಮ್ ವೆಲ್ಕಮ್ ಟು ಯು ಸರ್. ಲಿಟಲ್ ಏಂಜಲ್ ಸ್ಕೂಲ್ಸ್ನ 25 ಇಯರ್ಸ್ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ಸ್ಗೆ ಬಂದಂಥ ನಮ್ಮ ಫೇವ್ರೆಟ್ ಫ್ಲವರು ರೋಸಾ. ಸುಮ್ಮನೆ ಹೂ ಅನ್ಬೇಡಿ. ಅ ಫೇವ್ರೆಟ್ ಹೀರೋ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 5 years. 5 ಇಯರ್ಸ್ ಅಲ್ಲಿ ಫೇವ್ರೆಟ್ ಹೀರೋ ಗೊತ್ತಿಲ್ಲ. ನಾನೇ ಅಂತ ಹೇಳಬೇಕು. ಹೇಳಿ, ನಾನೇ ಅಂತ ಹೇಳಬೇಕು. ಫರ್ಗೆಟ್ ಶಾರುಖ್ ಖಾನ್, ಸಲ್ಮಾನು, ರಣವೀರ್, ವಾಟ್ ಎವರ್, ಅದೆಲ್ಲ ಬಾಲಿವುಡ್ ಅವರು. ಅವರ ಫೇವ್ರೆಟ್ ಹೀರೋ ನಾನೇ ಮೇಡಮ್ ಅಂತ ಹೇಳಬೇಕು. ಒನ್ ಮೋರ್ ಟೈಮ್. ಈ ಕ್ವೆಶನ್ ಕೇಳಲೇ ಇಲ್ಲ. ರಿವೈಂಡ್ ಬಟನ್ ಪ್ರೆಸ್ ಮಾಡಿ ಮತ್ತೆ ಬರ್ತೀನಿ. ಶಬಾನಾ ಅವರ ಫೇವ್ರೆಟ್ ಹೀರೋ ನಾನೇ ಮೇಡಮ್. ಹೌದಾ ಮೇಡಮ್? ಓ ಲವ್ಲಿ. ಈ ಪುಟ್ಟ ಆಮೇಲೆ ಮುದ್ದಾದ ಜೋಡಿಗೆ ಜೋರ ಚಪ್ಪಾಳೆ. ಇದೇ ರೀತಿ ಖುಷಿಯಾಗಿರಿ ಶಬಾನಾ ಅವರೇ. ಈಗ ಶಬಾನಾ ಅವರೇ, ನಿಮಗೆ ಪ್ರಶ್ನೆ. ನೀವು ಕೂತ್ಕೊಳ್ಳಿ ಸರ್. एक स्टेप आगे आ जाएगी. ओके सर का फेवरेट फूड. ನೀವೇ ಅಡುಗೆ ಮಾಡ್ತೀರಾ ಮನೆಯಲ್ಲಿ? ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ ಫೇವ್ರೆಟ್ ಫುಡ್ಡು? मैंगो. ಫ್ರೂಟ್, ಫುಡ್, ಕಾನ. ಹಾಂ, ನಿಜವಾಗ್ಲೂ ಇವ್ರು ಅಡುಗೆ ಮಾಡೋಣ ಮನೆಯಲ್ಲಿ. ಮೋಸ್ಟ್ಲಿ ಯಾಕೋ ನಿಮ್ಮ ಅಮ್ಮನೋ ಯಾರೋ ಅಡುಗೆ ಮಾಡ್ತಾರೆ ಅಂತಾರೆ. ಸಂಕೋಚನಾ? ಓಕೆ ಸಿಡಾ. ಥ್ಯಾಂಕ್ ಯು. ಈಗ ಇನ್ನೊಂದು ಕಪಲ್ ಮದುವೆ ಆಗಿರೋದು, ಇತ್ಕೊಳ್ಳಿ. ಓ ಇವ್ರು ಖುಷಿಯಾಗಿ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಈ ಕಡೆ ಇಲ್ಲಿ ಬನ್ನಿ. ನಿಮ್ಮ ಹೆಸರು? ಮಂಜುನಾಥ್ ಅವರೇ. ಅಲ್ಲಿ ನೋಡಬೇಡಿ. ಓಕೆ, ಅವ್ರ ಕೈಗೆ ಗಳೆ ಹಾಕೊಂಡಿದ್ದಾರಾ? ಹಾಕೊಂಡಿದ್ದಾರೆ. ಯಾವ ಕಲರು? ಅದು 3-4 ಕಲರ್ ಇರುತ್ತೆ ಮೇಡಮ್. ಸಿಂಗಲ್ ಬ್ಯಾಂಡ್ ತರ ಹಾಕಿರ್ತಾರೆ. ನೀವೇ ಕೊಟ್ಟಿದ್ದ ಅವ್ರಿಗೆ? ನಾನು ಕೊಡ್ಸಿದ್ದೇನೆ. ಅದಕ್ಕೆ ಅಷ್ಟೇ. ಅವ್ರಿಗೂ ಸೇಮ್ ಒಂದೇ ತರ ಇದೆ. ನನ್ನ ಮಗಳು ಅವಳು ಒಂದೇ ತರ ಹಾಕೊಂಡಿರ್ತಾರೆ. ಓಕೆ,
ಅವರ ನೇಲ್ ಪಾಲಿಶ್ ಕಲರ್? ಅವರು ಸಿಲ್ವರ್ ಕಲರ್ ಇಷ್ಟ ಆಗಿದೆ, ಬಟ್ ಇವತ್ತು ಹಾಕ್ಕೊಂಡಿಲ್ಲ ಅವರು. ಅಯ್ಯೋ, ಇಂಥ ಗಂಟ ಈ ಕಾಲದಲ್ಲೂ 2026 ಇಷ್ಟೊಂದು ಡೀಟೇಲ್ ಆಗಿ ಗೊತ್ತಿರೋದು ಅಂದ್ರೆ ಏನು ಪುಣ್ಯ ಮಾಡಿದ್ದೀರಾ ಮೇಡಮ್ ನೀವು. ಹೂವು ಮುಟ್ಕೊಂಡಿದ್ದಾರಾ ಮೇಡಮ್? ಹೂವು ಮುಟ್ಕೊಂಡಿದ್ದಾರಾ? ನಾನೇ ಕೊಡ್ಸಿದ್ದು ಮೇಡಮ್. ಅಯ್ಯೋ ಇಲ್ರಿ, ಯಾವ್ರಿ ನಿಮ್ದು? ಹೆಬ್ಬಾಳ, ಬೆಂಗಳೂರಲ್ಲಿ ಹೆಬ್ಬಾಳ ನಮ್ಮದು. ಇಲ್ಲಿ ಸುಭಾಷ್ ನಗರದಲ್ಲೇ ಇದ್ದೀನಿ. ಲವ್ ಮ್ಯಾರೇಜಾ? ಹಾಂ ಮೇಡಮ್. ಅದಕ್ಕೆ ಇಷ್ಟೊಂದು ಡೀಟೇಲ್ ಆಗಿ ಗೊತ್ತಿದೆ. ಸೊ ಅವರ ಫೇವ್ರೆಟ್ ಹೂವು ಯಾವುದು, ಫ್ಲವರ್? ಮಲ್ಲಿಗೆ ಹೂವು ತುಂಬ ಇಷ್ಟಪಡ್ತಾರೆ, ಆದರೂ ಕನಕಾಂಬರ ಅಂದರೆ ತುಂಬ ಪ್ರಾಣ ಅವ್ರದ್ದು. ಸೊ ವಾರಕ್ಕೆ ಒಮ್ಮೆ ಅದು ತಂದು ಕೊಡ್ತಾರೆ, ಸಿಕ್ಲಿಲ್ವಾ? ಕನಕಾಂಬರ ಸಿಗಲಿಲ್ಲ, ಅದಕ್ಕೆ ನಾನು ಕಾಗಡ ಹೂವು ತಂದಿದ್ದೀನಿ. ಐ ಮೀನ್ ಇಂಥ ಒಂದು ಹಸ್ಬೆಂಡ್ ಪಡೆಯೋಕೆ ನೀವು 7 ಜನ್ಮದ ಪುಣ್ಯನ ಮಾಡಿರ್ಬೇಕು ಅಂತ ಹೇಳ್ಬೋದು. ಅವ್ರನ್ನ ಪ್ರಶ್ನೆ ಕೇಳ್ತೀನಿ, ನೀವು ಬಿಡಿ, ನೀವು ಫುಲ್ ಆನ್ ಡೀಟೇಲ್ ನಂಗೆ ಕೇಳೋದು ಬೇಡ, ಎಲ್ಲದಕ್ಕೂ ಸರಿಯಾಗಿ ಉತ್ತರ ಕೊಡ್ತೀನಿ. ನೀವು ಮುಂದೆ ಬನ್ನಿ, ನಿಮ್ಮ ಹೆಸರು? ಸುಗುಣ ಇಲ್ಲಿ ಬನ್ನಿ. ಸುಗುಣ ಸ್ವಲ್ಪ, ಎಷ್ಟು ವರ್ಷ ಆಯಿತು ಮದುವೆ ಆಗಿ? ಸುಗುಣ 13 ವರ್ಷ. ಅದಕ್ಕೆ ಮುಂಚೆ ಲವ್ ಮಾಡಿದ್ದು? 4 ವರ್ಷ. ಸೂಪರ್. ಅವ್ರಿಗೆ ತುಂಬ ಇಷ್ಟ ಆಗಿರುವಂಥ ಅಡುಗೆ ಯಾವುದು? ಅದು ಅವ್ರು ಕೇಳೋಕೆ ಮುಂಚೆ ನೀವೇ ಮಾಡ್ಕೊಡ್ತೀರಾ ಅನ್ನೋಂಥ ಒಂದು ಫೇವ್ರೆಟ್? ಬಿರಿಯಾನಿ, ಆಮ್ಲೆಟ್ ಮತ್ತೆ ಚಿಕನ್, ಮಟನ್ ಇಷ್ಟ. ಎಕ್ಸಾಕ್ಟ್ಲಿ 5 ಗಂಟೆ 30 ನಿಮಿಷಕ್ಕೆ ಕಾರ್ಯಕ್ರಮ ಶುರು ಮಾಡ್ತೀವಿ. ಅವ್ರು ಅಷ್ಟೊಂದು ಟೆನ್ಷನಲ್ಲಿ ಬಿದ್ದೋಗ್ಬಿಡ್ತಾರೆ ಅನ್ಸುತ್ತೆ. ಟೆನ್ಷನ್ ಮಾಡ್ಕೊಬೇಡಿ, ಮಕ್ಕಳು ಒಳಗಡೆ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಇನ್ನು 5 ನಿಮಿಷದಲ್ಲಿ ನಾವು ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ, ಸ್ವಾಗತ ಸರ್. ಶ್ರೀ ಆಂಜನಪ್ಪ ಹಾಗೂ ಶ್ರೀ ಗುರುದತ್. ಶ್ರೀ ಲೋಕೇಶ್ ನಮ್ಮ ಸೋಷಿಯಲ್ ವರ್ಕರ್, ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ಸ್ವಾಗತ, ಸುಸ್ವಾಗತ. ಶ್ರೀ ಲೋಕೇಶ್ ಅವರಿಗೆ ಆತ್ಮೀಯ ಸ್ವಾಗತ. ಏಂಜಲ್ಸ್ ಸ್ಕೂಲ್ಗೆ ಇಂದ ನಾವು ಶ್ರೀ ಲೋಕೇಶ್ ಅವರಿಗೆ ಸ್ವಾಗತಿಸ್ತಾ ಇದ್ದೀವಿ. ವಾರ್ಮ್ ವೆಲ್ಕಮ್ ಟು ಯು ಸರ್.
25th ಇಯರ್ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ನ ಕಾರ್ಯಕ್ರಮಕ್ಕೆ ಬಂದಿರುವಂಥ ಶ್ರೀಲೋಕ್ ಆಲ್ ರೈಟ್, ಈಗ ನಾವು ಕಾರ್ಯಕ್ರಮನ ಶುರು ಮಾಡೋಕೆ ರೆಡಿ ಆಗಿದ್ದೀವಿ. ವಿ ಆಲ್ ಗೋ ಸ್ಟಾರ್ಟ್ ದ ಪ್ರೋಗ್ರಾಮ್. ಚಂಡಮೇಳ ತಂಡಕ್ಕೆ ಧನ್ಯವಾದ, ಥ್ಯಾಂಕ್ ಯು. ಈಗ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಎಲ್ಲರೂ ನಿಂತ್ಕೋಬೇಕು ಅಂತ ವಿನಂತಿ. ನಾಡಗೀತೆಯೊಂದಿಗೆ ಕಾರ್ಯಕ್ರಮ ನಾವು ಪ್ರಾರಂಭಿಸ್ತಾ ಇದ್ದೀವಿ. ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಪ್ಲೀಸ್ ಸ್ಟ್ಯಾಂಡ್ ಅಪ್. सब लोग प्लीज खड़े हो जाइए. ನಾಡಗೀತೆ ಕನ್ಸೋಲಿಂದ ಪ್ಲೇ ಮಾಡಿ. ಧನ್ಯವಾದಗಳು. ಕುತ್ಕೋಬೇಕು. ಈಗ ನಮ್ಮ ಮಕ್ಕಳು 9th ಸ್ಟ್ಯಾಂಡರ್ಡ್ ಮಕ್ಕಳಿಂದ ಇನ್ವೊಕೇಶನ್ ಸಾಂಗ್. ಸೊ 9th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಪ್ಲೀಸ್ ವೇದಿಕೆ ಮೇಲೆ ಬರಬೇಕು. ಇನ್ವೊಕೇಶನ್ ಪ್ರಾರ್ಥನೆ ಹಾಡೊಂದಿಗೆ ನಾವು ಶುರು ಮಾಡ್ತಾ ಇದ್ವಿ ಕಾರ್ಯಕ್ರಮನ. ಅವ್ರಿಗೆ ಮೈಕ್ ಕೂಡ ಕೊಟ್ಬಿಡಿ. ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಚೆಕ್. ಥ್ಯಾಂಕ್ ಯು. ಥ್ಯಾಂಕ್ ಯು.
ಈಗ ಕುತ್ಕೊಂಡಿರುವಂಥ ಗಣ್ಯರು ಆಲ್ ಆರ್ ಗೆಸ್ಟ್ ಐ ರಿಕ್ವೆಸ್ಟ್ ದಯವಿಟ್ಟು ವೇದಿಕೆ ಮೇಲೆ ಬಂದು ದೀಪವನ್ನು ಬೆಳಗಬೇಕು ಅಂತ ನಮ್ಮ ಪ್ರಿನ್ಸಿಪಲ್ ಅವರು ಹಾಗೂ ಶ್ರೀ ಡಿ ಶಶಿಕುಮಾರ್ ಜನರಲ್ ಸೆಕ್ರೆಟರಿ ಕ್ಯಾಂಪ್ಸ್ ಕರ್ನಾಟಕ, ಶ್ರೀ ಆಂಜನಪ್ಪ ಕಾರ್ಪೊರೇಟರ್ ಬೇಗೂರ್ ವಾರ್ಡ್, ಡಾಕ್ಟರ್ ಪ್ರಶಾಂತ್ ಅವರು ಅಪೋಲೋ ಹಾಸ್ಪಿಟಲ್, ಗುರುದತ್ತ ಅವರು ಕೂಡ ಬರಬೇಕಿನ್ ಸ್ಕೂಲ್. ದಯವಿಟ್ಟು ಎಲ್ಲರೂ ಕೂಡ ನಾವೆಲ್ಲ ಗಣ್ಯರು ಕೂಡ ವೇದಿಕೆ ಮೇಲೆ ಬಂದು ದೀಪವನ್ನು ಬೆಳಗಿ ಕಾರ್ಯಕ್ರಮ ಶುರು ಮಾಡಬೇಕು ಅಂತ ವಿನಂತಿ. Let's start this beautiful occasion in an auspicious way by lighting the lamp. To do the honor, I request all the dignitaries to proceed towards the lamp. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂ ಗಮಯ ಅಂತ ಹೇಳ್ತಾ ದೀಪವನ್ನು ಬೆಳಗ್ತಾ ಈ ಒಂದು ಸುಂದರ ಸಂಜೆಯ ಅದ್ದೂರಿಯಾದ ಕಾರ್ಯಕ್ರಮ. ಯಾಕೆ ಅದ್ದೂರಿ ಅಂತಂದರೆ ಒಂದಲ್ಲ ಎರಡಲ್ಲ ಐದಲ್ಲ ಹತ್ತಲ್ಲ 25 ವರ್ಷ ಸಿಲ್ವರ್ ಜುಬ್ಲಿ ಸೆಲೆಬ್ರೇಷನ್ನ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ದೀಪವನ್ನು ಬೆಳಗ್ತಾ ಕಾರ್ಯಕ್ರಮನ ಶುರು ಮಾಡೋಣ. ಈಗ शुभं कुरु त्वं कल्याणम् आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तु ते दीपज्योतिर्नमोऽस्तु ते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापं सन्ध्यादीपनमोऽस्तु ते ओ दीपब्रह्मरूपस्त्वं ज्योतिषां प्रभुरव्ययः ओ दीपब्रह्मरूपस्त्वं ज्योतिषां प्रभुरव्ययः आरोग्यं देहि पुत्रांश्च मतिं स्वच्छामि मे सदा रवेरस्तं समारभ्य यावत् सूर्योदयो भवेत् रवेरस्तं समारभ्य यावत् सूर्योदयो भवेत् यस्य तिष्ठे गृहे दीपः तस्य नास्ति दरिद्रता शुभं कुरु त्वं कल्याणम् आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तु ते दीपज्योतिर्नमोऽस्तु ते शुभं कुरु त्वं कल्याणम् आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ದ ಮ್ಯೂಸಿಕ್. ಒಂದು ಗ್ರೂಪ್ ಫೋಟೋ ನಮ್ಮ ಎಲ್ಲ ಗೆಸ್ಟು ಒಂದೇ ಫ್ರೇಮಲ್ಲಿ ಇದ್ದಾರೆ. ಸೊ ಈ ಒಂದು ಮೂಮೆಂಟ್ನ ನಾವು ಕ್ಯಾಪ್ಚರ್ ಮಾಡೋಣ. ಥ್ಯಾಂಕ್ಸ್ ಟು ಆಲ್ ಆರ್ ಗೆಸ್ಟ್. ಅವರ ಬ್ಯುಸಿಯಾದ ಸ್ಕೆಡ್ಯಲ್ಲೂ ಕೂಡ ಟೈಮ್ ಮಾಡಿಕೊಂಡು ಇಲ್ಲಿ ತನಕ ಬಂದು ನಮ್ಮ ಒಂದು ಸೆಲೆಬ್ರೇಷನ್ಗೆ ಒಂದು ಕಳೆಯನ್ನು ತೊಗೊಂಬಂದಿದ್ದಾರೆ. ಧನ್ಯವಾದಗಳು. ಥ್ಯಾಂಕ್ ಯು. ದಿಸ್ ಇಸ್ ದಿ ಆಂಥಮ್. ದೇ ಆಲ್ ಸೆಟ್ ರೆಡಿ. ಲೆಟ್ಸ್ ಸ್ಟಾರ್ಟ್. We
ಪರ್ಫಾರ್ಮೆನ್ಸ್ ಫಸ್ಟ್ ಪರ್ಫಾರ್ಮೆನ್ಸ್ ಜೋರ್ ಚಪ್ಪಾಳೆ. ಜೋರಾದ ಚಪ್ಪಾಳೆ. ವಾಟ್ ಆ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ನಮ್ಮ ಏಂಜಲ್ಸ್ ಇಂದ. ಸೂಪರ್. ಲಿಟಲ್ ಏಂಜಲ್ ಸ್ಕೂಲ್ ಆಂಥಮ್ಗೆ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ. ಥ್ಯಾಂಕ್ ಯು ಗರ್ಲ್ಸ್, ಥ್ಯಾಂಕ್ ಯು, ಯು ಟೋಟಲಿ ರಾಕ್ಡ್ ಇಟ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಬಾಯ್, ಥ್ಯಾಂಕ್ಸ್. ಈಗ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಕಡೆ ಹೋಗೋಣ. गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे पूजिताय गुरुदैवताय गुरुपुरस्तारिणे गुरुविक्रमाय प्रियप्रवराय गुरवे गुणगुरवे गुरुदैत्यकलक्षेत्रे गुरुधर्मसकाराचार्य गुरुपुत्रपरित्रात्रे गुरुपाकण्ठकण्टकाय गीतसाराय गीततत्त्वाय गीतगोत्राय धीमहि गूढकृताय गन्धमत्ताय भोजयपदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि ಅಂಜನಪ್ಪ ಕಾರ್ಪೊರೇಟರ್ ಬೇಗೂರ್ ವಾರ್ಡ್. ಸೊ ದಯವಿಟ್ಟು ಅವ್ರಿಗೆ ಫೆಲಿಸಿಟೇಟ್ ಮಾಡಬೇಕು ಅಂತ ವಿನಂತಿ.
ಸಾಕಷ್ಟು ಡಾನ್ಸ್ ಪ್ರೋಗ್ರಾಮ್ ಇದೆ ಎಲ್ಲ ಪುಟಾಣಿಗಳಿಂದ. ಈ ವರ್ಷದ ವಿಶೇಷ ಏನಂತಂದರೆ ವಿ ಆರ್ ಕವರಿಂಗ್ ಎಂಟೈರ್ ಇಂಡಿಯಾ ಅಂತಲೇ ಹೇಳ್ಬೋದು. ದ ಕಲ್ಚರ್ ಆಫ್ ಇಂಡಿಯಾ, ದ ಫ್ಲೇವರ್ಸ್ ಆಫ್ ಇಂಡಿಯಾ, ದ ಬ್ಯೂಟಿಫುಲ್ ಕಲರ್ಫುಲ್ ಇಂಡಿಯಾ. ಕರ್ನಾಟಕದಿಂದ ಆಂಧ್ರ ಪ್ರದೇಶ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ವಿ ಆರ್ ರೀಚಿಂಗ್ ಆಲ್ಮೋಸ್ಟ್ ಆಲ್ ದ ಸ್ಟೇಟ್ಸು. ಎಲ್ಲ ಒಂದು ಸ್ಟೇಟ್ನ ಪರ್ಫಾರ್ಮೆನ್ಸ್ನ ಒಂದು ಗ್ಲಿಮ್ಸ್ ನಿಮ್ಮ ಮುಂದೆ ಬರ್ತಾ ಇದೆ. ಅದಕ್ಕೆ ಮುಂಚೆ we have the felicitation program of our dignitaries, our guests who are present on stage, requesting our principal. ಮಕ್ಕಳು ತುಂಬ ಮುದ್ದಾಗಿ ಕಾಣ್ತಾ ಇದ್ದಾರೆ with the costumes. ಶ್ರೀ ಆಂಜನೇಯಪ್ಪ, ಕಾರ್ಪೊರೇಟ್ ಬೇಗೂರ್ ವಾರ್ಡ್. ಸರ್, ಧನ್ಯವಾದಗಳು. ನಿಮ್ಮ ಒಂದು ಬ್ಯುಸಿಯಾದ ಸ್ಕೆಡ್ಯೂಲಲ್ಲೂ ಕೂಡ ಟೈಮ್ ಮಾಡಿಕೊಂಡು ಇಲ್ಲಿ ತನಕ ಬಂದಿದ್ದೀರಾ. ನಮ್ಮ ಶಾಲೆಯ ಪ್ರಿನ್ಸಿಪಲ್ ಆದಂಥ ಆಯೂಬ್ ಖಾನ್ ಅವ್ರ ಕಡೆಯಿಂದ ಈ ಒಂದು ಫೆಲಿಸಿಟೇಷನ್. ಶಶಿಕುಮಾರ್, ಜನರಲ್ ಸೆಕ್ರೆಟರಿ, ಕ್ಯಾಂಪ್ಸ್ ಕರ್ನಾಟಕ, ನಿಮಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ರಿಕ್ವೆಸ್ಟಿಂಗ್ ಮಿಸ್ಟರ್ ಆಯೂಬ್ ಖಾನ್ ಟು ಫೆಲಿಸಿಟೇಟ್ ಹಿಮ್ ಅಂಡ್ ಥ್ಯಾಂಕ್ ಹಿಮ್ ಫಾರ್ ಹಿಸ್ ಟೈಮ್. ಶ್ರೀಧರ್ ಎಂ, ಫೌಂಡರ್ ಹಾಗೂ ಡೈರೆಕ್ಟರ್ ಅನಿಕೇತನ್ ಸ್ಕೂಲ್ ಅವ್ರಿಗೆ ಸ್ವಾಗತ. ಶ್ರೀಧರ್ ಎಂ, ಫೌಂಡರ್ ಹಾಗೂ ಡೈರೆಕ್ಟರ್ ಅನಿಕೇತನ್ ಶಾಲೆ. Very, very warm welcome to you, sir. Next to Swagatisona, I will let's felicitate Shri Lokesh, social worker. Lokesh, sir.
ನೆಕ್ಸ್ಟ್ ನಮ್ಮ ಅಪೋಲೋ ಹಾಸ್ಪಿಟಲ್ನ ಡಾಕ್ಟರ್ ಪ್ರಶಾಂತ್ ಅವರು. ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. Kindly step forward. Request our principal to felicitate Dr. Prashant from Apollo Hospital. ಗುರುರಾಜ್ ಅವರೇ, ಧನ್ಯವಾದಗಳು ಸರ್. ಯು ವುಡ್ ಲೈಕ್ ಟು ಶ್ರೀ ಗುರುದತ್, ರಿಕ್ವೆಸ್ಟ್ ಯು ಟು ಸ್ಟೆಪ್ ಫಾರ್ವರ್ಡ್. ಗುರುದತ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ, ಅವರು ಕೂಡ ಧನ್ಯವಾದಗಳನ್ನ ತಿಳಿಸ ಫೆಲಿಸಿಟೇಟ್ ಮಾಡ್ಬಿಡೋಣ. ಶ್ರೀ ಗುರುದತ್, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್. ಆಯ್ತು. ಓಕೆ. ಸರ್ ಚಿರಾಗ್ ಅವರು ಕೂಡ ಫೆಲಿಸಿಟೇಟ್ ಮಾಡೋಣ. ಆ್ಯಂಡ್ ಲೆಟ್ಸ್ ಸೇ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್. ಚಿರಾಗ್ ಅವರೇ, ಶ್ರೀ ಆಂಜನಪ್ಪ ಅವರು, ಕಾರ್ಪೊರೇಟರ್ ಬೇಗೂರ್ ವಾರ್ಡ್, ಸಮಾರಂಭ ಕುರಿತು ಎರಡು ಮಾತಾಡಬೇಕು ಅಂತ ವಿನಂತಿ. ಅಲ್ಲೇ ಕೊಡ್ಲಾ ಮೈಕು? ಹಲೋ. ಈ ಸುಂದರ ಸಂಜೆಯ ಈ ಒಂದು ಕಾರ್ಯಕ್ರಮ ಲಿಟಲ್ ಏಂಜಲ್ ಶಾಲೆಯ 25 ವರ್ಷಗಳ ಒಂದು ಪ್ರತಿಫಲ. ಇವತ್ತು ಈ ಒಂದು ಬೃಹತ್ ವೇದಿಕೆಯಲ್ಲಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಖಾಸಗಿ ಶಾಲೆಯ ಕಾರ್ಯದರ್ಶಿಗಳು ಶಶಿಕುಮಾರ್ ಅವರೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರಾದಂಥ ಲೋಕೇಶ್ ಅವರೇ,
ಇನ್ನೊಬ್ಬ ಆತ್ಮೀಯ ಸ್ನೇಹಿತರಾದಂಥ ಗುರುದತ್ ಅವರೇ, ಮತ್ತು ನಮ್ಮ ಶ್ರೀಧರ್ ಅವರೇ, ಡಾಕ್ಟರ್ ಪ್ರಶಾಂತ್ ಅವರೇ, ಹಾಗೂ ಮಂಜುನಾಥ ಚಿರಾಗ್ರವರೇ, ಹಾಗೂ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ನಮ್ಮ ಲಿಟಲ್ ಏಂಜಲ್ ಶಾಲೆಯ ಪ್ರಿನ್ಸಿಪಾಲ್ ಅವರೇ, ಹಾಗೂ ಎಲ್ಲ ಶಿಕ್ಷಕರೇ, ಪ್ರೀತಿಯ ವಿದ್ಯಾರ್ಥಿನಿಯರೇ, ಹಾಗೂ ಎಲ್ಲ ಪೋಷಕ ವರ್ಗದವರೇ, ತಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ಈ ಸಂಜೆಯ ಶುಭಾಶಯಗಳನ್ನು ತಿಳಿಸ್ತಾ, ಏನು ನಮ್ಮ ಈ ಲಿಟಲ್ ಏಂಜಲ್ಸ್ ಶಾಲೆ ಸ್ಥಾಪನೆಯಾದಾಗಿಂದ ನಾನು ತುಂಬ ಚಿರಪರಿಚಿತರು ನನಗೆ ಅಯೂಬ್ ಖಾನ್ ಅವರು. ಯಾಕೆಂದರೆ ನಾನು ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ 1994ರಿಂದ 2000ವರೆಗೂ ನಾನು ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿದ್ದೆ. ಆ ಸಮಯದಲ್ಲಿ ಸುಭಾಷ್ ನಗರ ಅವಾಗ ತಾನೇ ಬೆಳೀತಾ ಇರ್ತಕ್ಕಂಥದ್ದು. ಅಲ್ಲಿ ಕೆಲವು ಮನೆಗಳು ಸ್ಟಾರ್ಟ್ ಆಗಿತ್ತು. ಅಂಥ ಸಂದರ್ಭದಲ್ಲಿ ನಮ್ಮ ಅಯೂಬ್ ಖಾನ್ ಅವರು ಆ ಶಾಲೆಯನ್ನು ಅಲ್ಲಿ ಪ್ರಾರಂಭ ಮಾಡಿದ್ರು. ಆದರೆ ಅಲ್ಲಿ ಶಾಲೆ ಪ್ರಾರಂಭ ಮಾಡಿದಾಗ ಏನು ಶಾಲೆ ನಡೀತೈತೆ, ಮತ್ತು ಅಲ್ಲಿ ಫೀಸ್ ಆಗಲಿ ಡೊನೇಷನ್ ಯಾವುದೇ ಒಂದು ಇದಿಲ್ಲ. ಬರೀ ಫೀಸ್ ಕಟ್ಟೋದಕ್ಕೆ, ಟೀಚರ್ಸ್ಗೆ ಏನು ಪೇಮೆಂಟ್ ಕೊಡೋದಕ್ಕೆ ಅಷ್ಟಕ್ಕೆ ಬಂದರೆ ಸಾಕು. ಏನು ಒಂದು ನಾನು ಮಾಡಬೇಕು, ಒಂದು ಸರ್ವಿಸ್ ಮಾಡಬೇಕು ಅನ್ನೋ ಒಂದು ಮನಸ್ಸಿಟ್ಕೊಂಡು ಒಳ್ಳೆಯ ಒಂದು ಮನಸ್ಸಿಂದ ಶಾಲೆಯನ್ನು ಸ್ಟಾರ್ಟ್ ಮಾಡಿದ್ರು. ಇವತ್ತು 25 ವರ್ಷಗಳ ಕಳೆದಿದೆ ಅಂತಂದರೆ ಅವರ ಶ್ರಮ, ಅವರ ಒಂದು ಏನು ಆ ಶಾಲೆಯ ಸುಮಾರು 900 ಜನ ಮಕ್ಕಳು ಆ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಅಂತಂದರೆ ಅವರ ಒಂದು ಶಾಲೆಯಲ್ಲಿರ್ತಕ್ಕಂಥ ವಿದ್ಯಾಭ್ಯಾಸದ ಒಂದು ಗುಣಮಟ್ಟ ಇರ್ಬೋದು, ಶಾಲೆಗೆ ಬರ್ತಕ್ಕಂಥ ಮಕ್ಕಳಿಗೆ ಅವರ ಏನು ಪೇರೆಂಟ್ಸ್ ಇರ್ಬೋದು ಅಥವಾ ಮಕ್ಕಳು ಬಂದಂಥ ಮಕ್ಕಳಿಗೆ ಅವ್ರು ಯಾವ ರೀತಿ ವಿದ್ಯಾಭ್ಯಾಸ ಕಲಿಸ್ತಾ ಇರ್ತಾರೆ ಅದನ್ನು. ಯಾಕೆಂದರೆ ಯಾವುದೇ ಒಂದು ಶಾಲೆಯಲ್ಲಿ ಹೋದಾಗ ಮಕ್ಕಳಿಗೆ ಒಂದು ಸುಮ್ಮನೆ ಯಾರೋ ಹೊಡೆದಿದ್ದಾರೆ ಅಂದರೆ ಟೀಚರ್ಸ್ ಮೇಲೆ ಗಲಾಟೆ ಮಾಡೋಂಥದ್ದು ಸಹಜ. ಸುಮಾರು ನಾವು ನೋಡ್ತಾ ಇರ್ತೀವಿ, ಮಕ್ಕಳನ್ನ ಯಾರು ಬೈಯಂಗಿಲ್ಲ, ಹೊಡೆಯಂಗಿಲ್ಲ, ಆ ಥರ ಪರಿಸ್ಥಿತಿ. ಅಂಥದ್ದನ್ನು ಒಂದು ಮಕ್ಕಳನ್ನ ತಿದ್ದಿ ಈ ಒಂದು ನಮ್ಮ ದೇಶದ ಒಂದು ಪ್ರಜೆಯಾಗಿ ಅವ್ರು ಮಾಡಬೇಕು, ಅವರು ಒಳ್ಳೆಯ ಒಂದು ಭವಿಷ್ಯ ರೂಪಿಸ್ಬೇಕು ಅಂತಂದರೆ ಅನೇಕ ಶ್ರಮವನ್ನು ಪಡಿಬೇಕಾಗ್ತೈತೆ ಅವರೆಲ್ಲ. ಅದನ್ನು ಇವತ್ತು ಇಷ್ಟು ವರ್ಷಗಳ ಕಾಲ ಎಷ್ಟೋ ಜನ ಅಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥವ್ರು ಅನೇಕರು ಯಾವ್ಯಾವುದೋ ಒಂದೊಂದು ಅವರ ಜೀವನದಲ್ಲಿ ಕೆಲವು ಇಂಜಿನಿಯರ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಟೀಚರ್ಸ್ ಇರ್ಬೋದು, ಏನೋ ಒಂದು ಅವರ ಭವಿಷ್ಯ ರೂಪಿಸ್ಕೊಳ್ಳೋಕೆ ಅನೇಕ ಜನ ಅಲ್ಲಿ ಒಂದು SSLCಯನ್ನು ಮುಗಿಸಿ ಹೋಗಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಹೋಗಿದ್ದಾರೆ. ಇವತ್ತು ಅಷ್ಟೇ ಜನ ಇವತ್ತು ಅಲ್ಲಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆ ಒಂದು ಶಾಲೆ 25 ವರ್ಷ ಅಲ್ಲ 50 ವರ್ಷಗಳು ಸಹ ಆಗಬೇಕು. ಜೊತೆಗೆ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಸಹ ಲಿಟಲ್ ಏಂಜಲ್ ಶಾಲೆ ಬೆಳಿಬೇಕು. ಅನೇಕ ಜನ ಅಲ್ಲಿರ್ತಕ್ಕಂಥವರೆಲ್ಲ ಸಮಾನವಾಗಿ ತುಂಬ ಬಡ ಜನರು ಜಾಸ್ತಿ. ಅಂಥ ಕಡೆ 900 ಜನ ಬಂದು ಶಾಲೆಯಲ್ಲಿ ಓದ್ತಾರೆ ಅಂದರೆ ಅವರ ಏನಲ್ಲಿ ಎಲ್ಲ ಬೇರೆ ಕಡೆ ಇವತ್ತು ಕಾಂಪಿಟೇಷನ್ಸು ಜಾಸ್ತಿ ಇರ್ತವೆ, ಶಾಲೆಗಳಲ್ಲಿ ವಿದ್ಯಾಭ್ಯಾಸದ ಕಾಂಪಿಟೇಷನ್ಸು ಜಾಸ್ತಿ ಇರ್ತವೆ. ಜೊತೆಗೆ ಫೀಸು, ಡೊನೇಷನ್ನು ಇವೆಲ್ಲ ತುಂಬ ಕಷ್ಟ. ಅಂಥ ಕಡೆ ಇವರು ಆ ಜಾಗದಲ್ಲಿ ಈ ಒಂದು ಇಷ್ಟು ಮಕ್ಕಳನ್ನ ಇವತ್ತು 25 ವರ್ಷಗಳನ್ನ ಓದಿಸ್ಕೊಂಡು ಇಷ್ಟೊಂದು ಬಂದಿದ್ದಾರೆ ಅಂತಂದರೆ ಅವ್ರ ಪರಿಶ್ರಮನೂ ಅಷ್ಟೇ ಇರುತ್ತೆ. ಅದರಿಂದ ಅವರ ಏನಿವತ್ತು 25 ವರ್ಷಗಳ ಕನಸು ಏನಾಗಿದೆ, ಇನ್ನೂ 50 ವರ್ಷಗಳ ಕನಸು ಅವರು ಮತ್ತೆ ಈ ಕಾರ್ಯಕ್ರಮ, ಈ ವೇದಿಕೆಯಲ್ಲಿ ಇಂಥ ಕಾರ್ಯಕ್ರಮಗಳಾಗಬೇಕು. ಹೆಚ್ಚಿನ ರೀತಿಯಲ್ಲಿ ಶಾಲೆ ಮುಂದೆ ಲಿಟಲ್ ಏಂಜಲ್ಸ್ ಶಾಲೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಆಶಿಸ್ತಾ ಅಯೂಬ್ ಖಾನ್ ಅವ್ರಿಗೆ ಮತ್ತೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರಿಗೂ ಹಾಗೂ ಇಲ್ಲೆಲ್ಲ ನೆರೆದಿಕ್ಕಂಥ ಎಲ್ಲ
ನಮ್ಮ ಪೋಷಕ ವೃಂದದವರಿಗೂ ವಿದ್ಯಾರ್ಥಿಗಳಿಗೂ ಸಹ ಎಲ್ಲರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತಸ್. ಥ್ಯಾಂಕ್ ಯು ಸರ್. ದಯವಿಟ್ಟು ಕುತ್ಕೋಬೇಕು ಅಂತ ವಿನಂತಿ. ಈಗ ಶ್ರೀ ಶಶಿಕುಮಾರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು 2 ಮಾತನಾಡಬೇಕು ಅಂತ ವಿನಂತಿ. ಜನರಲ್ ಸೆಕ್ರೆಟರಿ KAMS ಕರ್ನಾಟಕ ಸರ್, ಸ್ವಾಗತ ಸುಸ್ವಾಗತ. ವೇದಿಕೆ ಮುಂದಿರ್ತಕ್ಕಂಥ ಎಲ್ಲ ಶಿಕ್ಷಣ ಬಂಧುಗಳಿಗೆ ನಮನವನ್ನು ಸಲ್ಲಿಸ್ತಾ, ಪಾಲಕ ಪೋಷಕರೇ, ವಿದ್ಯಾರ್ಥಿನಿಯರೇ, ನಾಗರಿಕರೇ, ತಮ್ಮೆಲ್ಲರಿಗೂ ನಮನವನ್ನು ಸಲ್ಲಿಸ್ತಾ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯ ಅತಿಥಿಗಳಿಗೂ ನನ್ನ ನಮನವನ್ನು ಸಲ್ಲಿಸ್ತಾ, ಪಾಲಕ ಪೋಷಕರೇ, ಇವತ್ತು ಒಂದು ಶಾಲೆ 25 ವರ್ಷ 25 ವರ್ಷ ಸಾಧಾರಣವಾದ ಮಾತಲ್ಲ. ನಾವೊಂಥರ ಮಲ್ತಾಯಿ ಮಕ್ಕಳಿದ್ದಂಗೆ. ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆ ಅಂದರೆ ನಾವೊಂಥರ ಮಲ್ತಾಯಿ ಮಕ್ಕಳಿದ್ದಂಗೆ. ಇವತ್ತು ಎಲ್ಲ ರೀತಿಯ ತೊಂದರೆ, ದೌರ್ಜನ್ಯ, ಹಿಂಸೆ ಎಲ್ಲವನ್ನ ಅನುಭವಿಸಿ ನಿಮ್ಮ ಮಕ್ಕಳಿಗೆ ಗುಣಮಟ್ಟ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಅಂದರೆ ತಪ್ಪಾಗಲ್ಲ. ನಾನು ಖಾಸಗಿ ಶಾಲೆ ಪರನೂ ಅಲ್ಲ, ಪಾಲಕ ಪೋಷಕರ ಪರನೂ ಅಲ್ಲ, ವಿದ್ಯಾರ್ಥಿಗಳ ಪರನೂ ಅಲ್ಲ, ಆದರೆ ನ್ಯಾಯದ ಪರ ಮಾತನಾಡ್ತಾ ಇದ್ದೇನೆ. ಇವತ್ತು ನೀವಿಲ್ಲೇನು ಕೂತಿದ್ದೀರಾ, ಪ್ರತಿಯೊಂದು ತಂದೆ ತಾಯಿ ನಿಮ್ಮ ಮಕ್ಕಳಿಗೆ ಇಂಗ್ಲಿಷ್ ಮೀಡಿಯಂ ಸಿಗ್ತಾ ಇದೆ ಅಂದರೆ ನಾವು 22 ವರ್ಷ ವನವಾಸ ಮಾಡಿ ಆ ಹಕ್ಕನ್ನು ಬಡವರಿಗೆ ಕಲ್ಪಿಸ್ಕೊಟ್ವಿ. ನನಗೆ ಎಷ್ಟು ಬೆದರಿಕೆ ಇತ್ತು ಅಂದರೆ ನನ್ನ ಕೊಲೆ ಸಂಚು ಕೂಡ ನಡೆದಿತ್ತು. ಆದರೆ ಗುಂಡಿಗೆ ಭದ್ರವಾಗಿ ಇಟ್ಕೊಂಡು, ಕನ್ನಡದವನಿಗೆ ಹುಟ್ಟಿದ್ರು ಕೂಡ ಕನ್ನಡವನ್ನು ಉಳಿಸಿ ಬೆಳೆಸುವಂಥ ಯೋಜನೆ ಇಟ್ಕೊಂಡು ಇವತ್ತೇನಾದರೂ ಕನ್ನಡದಲ್ಲಿ 125ಕ್ಕೆ 125 ಬರ್ತಾ ಇದೆ ಅಂದರೆ ಅತಿ ಹೆಚ್ಚಿನ ಮಕ್ಕಳು ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಯಲ್ಲಿ, ಅದು ನಮ್ಮ ಶಾಲೆಗಳಲ್ಲಿ. ನಿಮ್ಮ ಮಕ್ಕಳೇ ಇದನ್ನು ತೆಗಿತಾ ಇರೋದು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಇವತ್ತು ನೀವಿಲ್ಲಿ ಇಷ್ಟು ಜನ ನಂಬಿಕೆ ಇಟ್ಟು ಅಯೂಬ್ ಖಾನ್ ಅವರ ಸಂಸ್ಥೆಯನ್ನ ನೀವು ನಿಮ್ಮ ಮಕ್ಕಳನ್ನ ಸೇರಿಸಿ, ಅವರು ಮಾನಸಿಕವಾಗಿ ಕೂಡ ಒತ್ತಡದಲ್ಲಿದ್ದಾರೆ ಅಂತ ನನಗೆ ಗೊತ್ತು. ಯಾಕೆ ಅಂದರೆ ಒಂದಿನ ಇತ್ತು ಸರ್, 20 ವರ್ಷದ ಹಿಂದೆ ಶಾಲೆ ಅಂದರೆ ನೀವು ಮಕ್ಕಳನ್ನ ಕಳಿಸ್ತಾ ಇದ್ರಿ, ಬಂದು ನೀವು ಹೇಳ್ತಾ ಇದ್ರಿ 4 ಬಿಗಿರಿ ನಾವು ಕೇಳಕ್ ಬರಲ್ಲ, ಅವ್ರಿಗೆ ಬುದ್ಧಿ ಕಲಿಸಿ ಅಂತ. ಇವತ್ತು 4 ಬಿಗಿರಿ ಅಲ್ಲ, ಅಕಸ್ಮಾತ್ ಆಗಿ ಜೋರಾಗಿ ಒಂದು ಮಾತಾಡಿದ್ರೆ ನಾನೇ ಹುಟ್ಟಿಸ್ದವ್ ನಾನು ಮಾತಾಡಲ್ಲ, ನೀವ್ ಹೆಂಗ್ ಮಾತಾಡಿದ್ರಿ ಅಂತ ಬರುತ್ತೆ. ಹೌದಾ ಅಲ್ವಾ? ಹೌದಾದ್ರೆ ಕೈ ಎತ್ತಿ ಒಂದ್ಸಲ. ಎಷ್ಟು ಪ್ರಾಮಾಣಿಕರಪ್ಪ ನೀವು. ಒಂದು ಜೋರ ಚಪ್ಪಾಳೆ ಹೊಡೀರಿ. ಈ ಚಪ್ಪಾಳೆ ಅಯ್ಯೂಬ್ ಖಾನ್ ಅವರೇ, ಈ ಮಾನಸಿಕ ಹಿಂಸೆ ಬೆಳಗ್ಗೆ 6 ಗಂಟೆಗೆ ಶುರು ಆಗುತ್ತೆ ಶಾಲೆಯವರಿಗೆ. ಸರ್ 6 ಗಂಟೆಗೆ ವಾಹನ ಇದೆಯಾ? ಸ್ಕೂಲ್ ಬಸ್ ಇದೆಯಾ? ಸ್ಕೂಲ್ ಡ್ರೈವರ್ ಬರ್ತಿಲ್ಲ ಅಂದ್ರೆ ಡವ ಅನ್ನತ್ತೆ. ಅಲ್ಲಿಂದ ಶುರು ಆಗತ್ತೆ. 9 ಗಂಟೆ ಒಳಗೆ ಸಂಸ್ಥೆಯವರಿಗೆ ಹೆಡ್ ಮಿಸ್ಸಿಗೆ ಫೋನ್ ಬಂತು ಅಂದ್ರೆ ಭಯ ಶುರು ಆಗತ್ತೆ, ಯಾವ ಮಕ್ಕಳು ಪೇರೆಂಟ್ಸು ಕಂಪ್ಲೇಂಟ್ ಮಾಡಿದಾರೋ ಅಂತ. ಅದಾದ್ಮೇಲೆ 9 ಗಂಟೆ ಒಳಗೆ ಫೋನ್ ಬಂದಿಲ್ಲ ಅಂದ್ರೆ ಖುಷಿ. ಅವತ್ತು ಮಾತ್ರ 3:30 ಶಾಲೆ ಬಿಟ್ರೆ 5 ಗಂಟೆ ತನಕ ಡವ 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 ಅಂತ ಹೊಡಿತಾ ಇರುತ್ತೆ. ಯಾಕೆ ಅಂದ್ರೆ ಮಗು ಮನೆಗೆ ಸೇಫಾಗಿ ಹೋಯ್ತಾ ಇಲ್ಲ ಅಲ್ಲಿ ಇಲ್ಲಿ ಹೋಗಿ ಟೆನ್ಷನ್ ಕೊಟ್ಟ ಅಂತ ಅಪ್ಪ ಅಮ್ಮಂಗೂ ಭಯ ಇದೆ, ನಮಗೂ ಭಯ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಸೈಕೋ ಒಂದು ರೀತಿಯಲ್ಲಿ ಅದು ನಾವು ಪದನೇ ಬರಲ್ಲ ಅಂತ ಮಾನಸಿಕ ಒತ್ತಡದಲ್ಲಿ ಇವತ್ತು ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆನ ಕೊಡ್ತಾ ಇದ್ದೀವಿ. ಪಾಲಕ ಪೋಷಕರೇ, ಇವತ್ತು ಖಾಸಗಿ ಶಾಲೆ ಅಂದರೆ ನನ್ನ ಮಲ್ತಾಯಿ ಮಕ್ಕಳು ಥರ ಅಂದೆ. ಯಾಕೆ ಅಂದರೆ ಇವತ್ತು ನಿಮ್ಮ ಲೆಕ್ಕಕ್ಕೆ ಖಾಸಗಿ ಶಾಲೆ ಅಂದರೆ ಸುಲಿಗೆ ಮಾಡ್ತವೆ ಅಂತ. ಅದು ತಪ್ಪು.
ಒಂದು ಸರ್ಕಾರಿ ಶಾಲೆಯಲ್ಲಿ ಓದೋ ಮಗು ನೀವೇನು ಈ ಶಾಲೆಗೆ ಖರ್ಚು ಮಾಡ್ತಾ ಇದ್ದೀರಲ್ಲ ಇದರ 3 ಪಟ್ಟು ಖರ್ಚಾಗತ್ತೆ. ಹತ್ತತ್ರ 85,000ದಿಂದ 1 ಲಕ್ಷ ಖರ್ಚಾಗತ್ತೆ ಸರ್ಕಾರಿ ಶಾಲೆಯಲ್ಲಿ ಓದೋ ಮಗುಗೆ 1 ವರ್ಷಕ್ಕೆ. ಯಾರ ದುಡ್ಡು? ನಿಮ್ದೆಲ್ಲರ ದುಡ್ಡೇ ಅದು. ಆದರೆ ಖಾಸಗಿ ಶಾಲೆಯಲ್ಲಿ 25,000, 30,000, 40,000 ಮ್ಯಾಕ್ಸಿಮಮ್. ಅದರಲ್ಲಿ ಎಲ್ಲ ಸೇರೋಯ್ತು, ಬಟ್ಟೆ, ಪುಸ್ತಕ, ಶೂ, ಸಾಕ್. ಹೌದೋ ಅಲ್ವಾ? ನೀವು ಯಾರಾದರೂ 40,000ಕ್ಕಿಂತ ಜಾಸ್ತಿ ಕೊಡ್ತಾ ಇದ್ದೀರಾ? ಇಲ್ಲ ಅಂತ ಒಪ್ಕೊಳ್ಳ. ಈ ತರ ಶಾಲೆಗಳು ಈ ರಾಜ್ಯದಲ್ಲಿ 96% ಇದೆ ಸರ್. 20,000 ಖಾಸಗಿ ಶಾಲೆಯಲ್ಲಿ ಹತ್ತತ್ರ 18,500 ಶಾಲೆಗಳು 20,000ದಿಂದ 40,000 ತಗೊಳ್ತವೆ. ಕೇವಲ 700-800 ಶಾಲೆ ಮಾತ್ರ 1 ಲಕ್ಷ, 2 ಲಕ್ಷ, 3 ಲಕ್ಷ, 5 ಲಕ್ಷ, 12 ಲಕ್ಷ, 15 ಲಕ್ಷ, 40 ಲಕ್ಷ 1 ವರ್ಷಕ್ಕೆ ಫೀಸ್ ಕೂಡ ಇದೆ ಈ ರಾಜ್ಯದಲ್ಲಿ. 1 ವರ್ಷಕ್ಕೆ 40 ಲಕ್ಷ. ಇದೀಗ ನಾನು ನಿಮ್ಮ ಮುಂದೆ ನಿಂತಿದ್ದೀನಿ. ಒಂದು ಕಡೆ ಇಂಗ್ಲಿಷ್ ಮೀಡಿಯಂ ಕಲ್ಪಿಸ್ಕೊಟ್ಟೆ, ಇನ್ನೊಂದು ಕಡೆ 2014 ಯಾವಾಗ ವಿಬ್ಗಯ ಶಾಲೆಯ ರೇಪ್ ಕೇಸ್ ಸಮಸ್ಯೆ ಬಂತು, ಆಗ ಈ ರಾಜ್ಯದಲ್ಲಿ ಒಂದು ದೊಡ್ಡ ಸಂಚಲನ ಮೂಡಿತು. ಆ ಟೈಮಲ್ಲಿ ಪೊಲೀಸ್ ಕಮಿಷನರ್ ವಿರುದ್ಧ ನಾನು ಕೇಸ್ ಹಾಕ್ಬಿಟ್ಟು ಇವತ್ತು ನಿಮ್ಮ ಮಕ್ಕಳು, ಹೆಣ್ಣು ಮಕ್ಕಳು ಏನಿದ್ದಾರೆ ಅವರಿಗೆ ಸುರಕ್ಷತಾ ಕಾನೂನನ್ನ ಇವತ್ತು ಎಲ್ಲ ಇಲಾಖೆಗಳು ಸೇರಿ ಒಂದು ಕಾನೂನು ಇದನ್ನು ಮಾಡಿದ್ವಿ. ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮಕ್ಕಳ ಸುರಕ್ಷತಾ ಕಾನೂನಾಗಿದೆ. ಇದು ನಮ್ಮ ಎಲ್ಲ ಮಕ್ಕಳ ಭಾಗ್ಯ. ಇವತ್ತು ಏನೇ ಸಮಸ್ಯೆ ಇದ್ರು ಭಯಭಕ್ತಿ ಕಾನೂನಿನ ಚೌಕಟ್ಟಲ್ಲಿ ತುಂಬಾ ಒಳ್ಳೆಯ ರಕ್ಷಣೆ ಇದೆ. ಅದು ಕೂಡ ಆದರೂ ಕೂಡ ಅಪರಾಧಗಳಾಗ್ತವೆ, ಅದು ಬೇರೆ. ಅದು ಬಿಟ್ಟಿದ ಮೇಲೆ ಇವತ್ತು ಇತ್ತೀಚೆಗೆ ನಾವು ನೋಡೋದಾದ್ರೆ ನಮ್ಮಲ್ಲಿ ಒಂದು ಖಿನ್ನತೆ ಇದೆ. ಲಿಟಲ್ ಏಂಜಲ್ ಶಾಲೆ ರಾಜ್ಯ ಪಠ್ಯಕ್ರಮದ ಶಾಲೆ ಮನ್ಸೋ ಇಚ್ಛೆ ಇವತ್ತು ಒಂದು ವ್ಯಾಮೋಹಕ್ಕೆ ಬಲಿಯಾಗ್ಬಿಟ್ಟಿದ್ದಾರೆ. ಇಲ್ಲಿ ಸುತ್ತಮುತ್ತ ಇರೋ ಎಲ್ಲ ನಾಗರಿಕರು ಕೂಡ ಇದನ್ನು ಕೇಳಿಸ್ಕೊಬೇಕು ಈ ಮಾತು. ಜೊತೆಗೆ ಇಲ್ಲಿ ಪೊಲೀಸ್ ಇಲಾಖೆಯವರಿದ್ದಾರೆ, ಮಾಧ್ಯಮದವರು ಇರ್ಬೋದು, ಸಿಬ್ಬಂದಿಗಳು ಇರ್ಬೋದು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ದೇಶದಲ್ಲಿ ನಾನು ಕೂಡ 300 ಜನದಲ್ಲಿ ಒಬ್ಬ ಇದ್ದೆ. ಅಬ್ದುಲ್ ಕಲಾಂ ಅವರು ನಮಗೆ ಫಸ್ಟ್ ಅತಿಥಿ ಉಪನ್ಯಾಸಕರು. 2004ರಲ್ಲಿ ಅವರು ಬಂದು ನಮಗೆ ಉದ್ಘಾಟನೆ ಮಾಡಿ ಭಾಷಣ ಮಾಡಿದ್ರು. ಅವತ್ತು ತೀರ್ಮಾನ ಆಯಿತು, ನ್ಯಾಷನಲ್ ಕೆರಿಕ್ಯುಲಮ್ ಫ್ರೇಮ್ವರ್ಕ್ ಅಂತ. ಅದರಲ್ಲಿ ನಿರ್ಧಾರ ಆಯಿತು, ಇಡೀ ದೇಶದಲ್ಲಿ ಒಂದೇ ರೀತಿಯ ಶಿಕ್ಷಣ ಇರಬೇಕು ಎಲ್ಲ ಬೋರ್ಡ್ಗಳಲ್ಲೂ. ಅದೇ ರೀತಿಯಲ್ಲಿ ಇಡೀ ದೇಶದಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ನಿಮ್ಮ ಶಾಲೆಯಲ್ಲಿ ಕೂಡ ನಿಮ್ಮ ಮಗು ಓದ್ತಾ ಇರತಕ್ಕಂಥ ಗಣಿತ, ವಿಜ್ಞಾನ, CBSE ಆಗಲಿ, ICSE ಆಗಲಿ, ರಾಜ್ಯ ಪಠ್ಯಕ್ರಮ ಆಗಲಿ ಒಂದೇ ಪಾಠ. ಪೇರೆಂಟ್ಸ್ ತಿಳ್ಕೊಳ್ಳಿ, ನಿಮ್ಮಲ್ಲಿ ಕೆಲವರು ಇದ್ದಾರೆ ಸ್ವಲ್ಪ ದುಡ್ಡು ಬಂತು ಅಂದ ತಕ್ಷಣ ಕ್ಯೂನ ಅವ್ರು ಅಚ್ಚಾ ಸ್ಕೂಲ್ಗೂ ಜಾಯಿಂಗೆ ಅನ್ನೋ ಮನಸ್ಥಿತಿ. ಅಚ್ಚಾ ಸ್ಕೂಲ್ ಅಂದ್ರೆ ಏನು? ಇವತ್ತು ಜನಕ್ಕೆ 1 ಲಕ್ಷ 2 ಲಕ್ಷ ತಗೊಂಡ್ರೆ ಅಚ್ಚಾ ಸ್ಕೂಲ್. ಆ ಸ್ಕೂಲಲ್ಲಿ ಹೆಚ್ಚಿಗೆ ಪುಸ್ತಕ ಕೊಟ್ರೆ ಪಾಠ ಕೂಡ ಮಾಡೋಕ್ಕಾಗಲ್ಲ, ಟೈಮ್ ಇಲ್ಲ. ಪಾಠ ಮಾಡೋಕ್ಕಾಗದೇ ಇರೋಷ್ಟು ಪುಸ್ತಕ ಕೊಟ್ರೆ ಅಚ್ಚಾ ಸ್ಕೂಲ್. ಮೆಥಡ್ಗೆ ಬೆಲೆ ಇಲ್ಲ, ಪದ್ಧತಿಗೆ ಬೆಲೆ ಇಲ್ಲ, ಸಂಸ್ಕಾರ, ಸಂಸ್ಕೃತಿ, ಒಂದು ನೀತಿ ನಿಯಮಗಳು ಇರುವಂತ ಸ್ಕೂಲಿಗೆ ಬೆಲೆ ಇಲ್ಲ. ಇವತ್ತು ಫ್ಯಾಂಟಸಿ, ದೊಡ್ಡ ಬಿಲ್ಡಿಂಗ್ ಇರಬೇಕು, ದೊಂಬರಾಟ ಮಾಡಬೇಕು, ಇದಲ್ಲ. ಅದರಿಂದ ನಮ್ಮ ಮಕ್ಕಳ ಸ್ವಭಾವಗಳನ್ನು ಕಳ್ಕೊಂತ ಇದ್ದೇವೆ. ಮಕ್ಕಳು ನಿಮ್ಮನ್ನು ಪ್ರೀತಿಸೋದಕ್ಕಿಂತ ನಿಮ್ಮ ಮೊಬೈಲನ್ನು ಪ್ರೀತಿಸ್ತಾ ಇದ್ದಾರೆ. ಹಂಗಂತ ನಾನು ಮೊಬೈಲನ್ನು ಬ್ಲೇಮ್ ಮಾಡಲ್ಲ, ಅದು ಅವ್ರ ತಪ್ಪು ಅಲ್ಲ. ಇರುವೆಗೂಡಲ್ಲಿ ಸಕ್ಕರೆ ಹಾಕ್ಬಿಟ್ಟಿದ್ದೀವಿ. ಇರುವೆ ಏನು ಮಾಡಬೇಕು? ಸಕ್ಕರೆ ಹೋಗಿ ಮುಟ್ಟಲೇಬೇಕಲ್ವಾ? ಆ ಥರ ಪರಿಸ್ಥಿತಿ ಆಗಿದೆ. ಅದನ್ನೇ ಒಳ್ಳೆಯದಕ್ಕೆ ಉಪಯೋಗಿಸಿ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಿಮ್ಮ ಕೈಯಲ್ಲಿ ಯೂನಿವರ್ಸಿಟಿ ಇದೆ, ನಿಮ್ಮ ಮೊಬೈಲಲ್ಲಿ ಯೂನಿವರ್ಸಿಟಿ ಇದೆ. ವಾಟ್ ನಾಟ್
ಎಲ್ಲವೂ ಇದೆ. ಮೊಬೈಲಿಗೆ ಮಾತಾಡಿದ್ರೆ ಸಾಕು, ಪ್ರಪಂಚದಲ್ಲಿರೋ ಎಲ್ಲ ಜ್ಞಾನ ಕೊಡುತ್ತೆ. ಆದರೆ ಅಷ್ಟೇ ಕೆಟ್ಟ ಕೆಲಸಕ್ಕೂ ದಾರಿ ಮಾಡಿಕೊಡುತ್ತೆ. ಇದರ ಗಮನ ನಿಮಗಿರಬೇಕು. ಆನ್ಲೈನ್ ಜೂಜು ನಡೀತಾ ಇದೆ. 5ನೇ ಕ್ಲಾಸ್ 6ನೇ ಕ್ಲಾಸ್ ಮಕ್ಕಳು ಕೂಡ ಆನ್ಲೈನ್ ಬಲಿಪಶು ಆಗ್ತಾ ಇದ್ದಾರೆ. ಅದರ ಜೊತೆಗೆ ಸೋಷಿಯಲ್ ಮೀಡಿಯಾ ಅಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಇದನ್ನ ಕಮ್ಮಿ ಮಾಡಿಸಿ, ನಾನು ದೂರ ತಳ್ಳಿ ಅನ್ನಲ್ಲ, ಕಮ್ಮಿ ಮಾಡಿಸಿ. ನಿಮ್ಮ ಜವಾಬ್ದಾರಿ ಇರಲಿ. ಇವತ್ತು ಎಲ್ಲರೂ ಕೂಡ ತರಕಾರಿ ತಗೊಳಕ್ ಹೋದ್ರು ಆನ್ಲೈನಲ್ಲಿ ಪೇಮೆಂಟ್ ಮಾಡ್ತೀರಾ. ನಿಮಗೆ ಗೊತ್ತಿಲ್ಲದೇನೆ ನಿಮ್ಮ ಮಕ್ಕಳು ಪೇಮೆಂಟ್ ಮಾಡ್ತಾ ಇದ್ದಾರಾ ನೋಡ್ಕೊಳ್ಳಿ. ನಿಮಗೆ ಗೊತ್ತಿಲ್ಲದೇನೆ ನಿಮ್ಮ ಮೊಬೈಲ್ ದುರ್ಬಳಕೆ ಆಗ್ತಾ ಇದೆಯಾ? ಪೊಲೀಸರಿಗೆ ತಲೆ ಬಿಸಿ ಆಗಿದೆ, IT ಟೀಮಿಗೆ ತಲೆ ಬಿಸಿ ಆಗಿದೆ. ಇದು ಎಲ್ಲ ತಲೆ ಬಿಸಿ ಆಗಿರೋದು ನಮ್ಮ ಬೇಜವಾಬ್ದಾರಿಯಿಂದ. ಜೊತೆಗೆ ಪಠ್ಯ ಪುಸ್ತಕ ಪರಿಷ್ಕರಣೆ ಮಾಡಿಸಿದ್ದೇವೆ. ಮುಂದಿನ ವರ್ಷದಲ್ಲಿ 1ನೇ ತರಗತಿಯಿಂದ ಕೂಡ NCERT ಪಠ್ಯ ಪುಸ್ತಕ ಕೊಡ್ತೀನಿ ಅಂತ ಈ ಘನ ಸರ್ಕಾರ ಒಪ್ಪಿಗೆ ಸೂಚಿಸಿದೆ. ದೊಡ್ಡ ಭಾಗ್ಯ ಮಾನ್ಯ ಮುಖ್ಯಮಂತ್ರಿಗಳಿಗೆ, ನಮ್ಮ ಶಿಕ್ಷಣ ಮಂತ್ರಿಗಳಿಗೆ, ನಮ್ಮ ಅಧ್ಯಕ್ಷರಾದಂಥ ಪುಟ್ಟಣ್ಣನವರಿಗೆ, ವಿಶೇಷವಾಗಿ ನಮಗೆ ಈ ಶಾಲೆಗಳಿಗೆ ಬೆನ್ನೆಲುಬು ಅಂದ್ರೆ ಪುಟ್ಟಣ್ಣ ಅಲ್ಲ, ನಾನು ಬಿಡಿ, ನನಗೆ ಬೆನ್ನೆಲುಬು ಪುಟ್ಟಣ್ಣ. ಆ ವ್ಯಕ್ತಿ ಎಲ್ಲ ಪಕ್ಷದಲ್ಲೂ ಕೂಡ ಏಕೈಕ ಈ ರಾಜ್ಯದ ಧ್ವನಿ, ಶಿಕ್ಷಣ ಪರ, ಮಕ್ಕಳ ಪರ, ಟೀಚರ್ ಪರ ಅಂದ್ರೆ ತಪ್ಪಾಗಲ್ಲ. ಅಂಥವರ ಸಹಕಾರದಲ್ಲಿ ಇವತ್ತು ಈ ರಾಜ್ಯ ಸರ್ಕಾರ ನನ್ನ ರಾಜ್ಯದಲ್ಲಿ ಮಕ್ಕಳಿಗೆ ಸಾಮಾನ್ಯ ನ್ಯಾಯ ಸಿಕ್ಕಿದೆ. ಇಲ್ಲಿ ಕೂತಿದ್ದೀರಲ್ಲ ನೀವು, ನಿಮಗೆ ಗೊತ್ತಿಲ್ಲದಿರೋ ನ್ಯಾಯ ಕೊಡಿಸಿದ್ದೀವಿ. ಇವತ್ತು ನಮ್ಮ ಮಕ್ಕಳು SSLC ಪಾಸ್ ಆಗ್ಬೇಕಾದ್ರೆ ಮೊದಲು 43 ತೆಗೆದ್ರೆ ಫೇಲ್ ಆಗೋರು. ನಿಮ್ಮ ಮಕ್ಕಳು ಫಸ್ಟ್ ಲ್ಯಾಂಗ್ವೇಜ್ ಅಲ್ಲಿ 43 ತೆಗೆದ್ರೆ ಫೇಲ್ ಆಗೋರು. CBSE ICSE ಅಲ್ಲಿ 13 15 ತೆಗೆದ್ರೆ ಪಾಸ್ ಆಗೋರು. ಗುಣಮಟ್ಟ ನಿಮ್ಮ ಮಕ್ಕಳಿಗಿದೆಯಾ? ನಾನು ಇನ್ನೊಂದು ಬೋರ್ಡನ್ನ ಹೀಯಾಳಿಸ್ತಾ ಇಲ್ಲ, ಸತ್ಯ ಹೇಳ್ತಾ ಇದ್ದೇನೆ. ಇದು ಕಟು ಸತ್ಯ. ಯಾಕೆ ಅಂದ್ರೆ ನಮ್ಮ ಮಕ್ಕಳು 8-8.5 ಲಕ್ಷ ಮಕ್ಕಳಲ್ಲಿ 2.5-3 ಲಕ್ಷ ಮಕ್ಕಳು ಫೇಲ್. ಅವರಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್. ನಾನು ಹಠ ಮಾಡಿದೆ, ಸ್ವಾಮಿ CBSE ICSE ಅಲ್ಲಿ ಆಂತರಿಕ ಅಂಕ, ಬಾಹ್ಯ ಅಂಕ ಅಂದ್ರೆ 100 ಮಾರ್ಕಿಗೆ 20 ಮಾರ್ಕ್ ಇಂಟರ್ನಲ್ಲು, 80 ಮಾರ್ಕಿಗೆ ಬರವಣಿಗೆ ಇರುತ್ತೆ. ಎರಡರದು ಲೆಕ್ಕ ಹಾಕಿ ಪಾಸ್ ಮಾಡ್ತಾರೆ. ನನ್ನ ಮಕ್ಕಳಿಗೆ 20ನ್ನ ಕನ್ಸಿಡರ್ ಮಾಡ್ತಾ ಇರಲಿಲ್ಲ. ಕೇವಲ 80 ಮಾರ್ಕಲ್ಲಿ 28 ಮಾರ್ಕು ಅಥವಾ 100 ಮಾರ್ಕಿಗೆ 44 ಮಾರ್ಕ್ ಕಡ್ಡಾಯವಾಗಿ ತೆಗಿಬೇಕಾಗಿತ್ತು. ಇದು ದುರ್ದೈವ. ಈ ಹಠ ಮಾಡಿ ರಿಸರ್ಚ್ ಮಾಡಿ ಎಲ್ಲ 30 ಮಾರ್ಕ್ ತೆಗೆದ್ರೆ ಪಾಸ್. ಥರ್ಡ್ ಲ್ಯಾಂಗ್ವೇಜ್ ಅಲ್ಲಿ 20 ತೆಗೆದ್ರೆ ಪಾಸ್. ನನ್ನ ರಾಜ್ಯದಲ್ಲಿ ನಿಮ್ಮ ಮಕ್ಕಳು 34 ತೆಗೆದ್ರೆ ಫೇಲ್ ಅಂದ್ರೆ ನ್ಯಾಯನ ಅನ್ಯಾಯನ? ನನ್ನ ಮಕ್ಕಳಿಗೆ ನ್ಯಾಯನ ಅನ್ಯಾಯನ? ಆ ನ್ಯಾಯ ಕೊಡಿಸ್ಬೇಕಾಗಿ ಸರ್ಕಾರಕ್ಕೆ ಮನವಿ ಮಾಡಿದ್ಮೇಲೆ ಇವತ್ತು ನಿಮ್ಮ ಮಕ್ಕಳು 33ಕ್ಕೆ ಪಾಸ್ ಆಗ್ತಾರೆ. 2 ಮಾರ್ಕ್ ಏನ್ ಸರ್ ಮಹಾ ಇಲ್ಲ. ಆ 2 ಮಾರ್ಕ್ ಹಿಂದೆ ಒಂದು 50,000 1 ಲಕ್ಷ ಮಕ್ಕಳ ಭವಿಷ್ಯ ಇದೆ. ಆ ಮಕ್ಕಳು, ನಿಮಗೆ ಇನ್ನೊಂದು ಸತ್ಯ ಗೊತ್ತಿರಲಿ, ಈ ರಾಜ್ಯದಲ್ಲಿ ಒಂದು ವರ್ಷಕ್ಕೆ 7-8 ಲಕ್ಷ ವಿದ್ಯಾರ್ಥಿಗಳು ಹೈಯರ್ ಎಜುಕೇಶನ್ ಮುಟ್ಟದೆ ಬೀದಿ ಪಾಲಾಗ್ತಾ ಇದ್ದಾರೆ. PUC ಇಂದ ದಾಟದೆ 7-8 ಲಕ್ಷ ಮಕ್ಕಳು ಅವರು ದಿಕ್ಕು ದೆಸೆ ಇಲ್ಲದೆ ಹೋಗ್ತಾ ಇದ್ದಾರೆ. ಅಂತ ಮಕ್ಕಳಿಗೆ ವರದಾನ ಸರ್. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಶಿಕ್ಷಣ ಮಂತ್ರಿಗಳಿಗೆ, ಪುಟ್ಟಣ್ಣನಿಗೆ ನೀವೊಂದು ಜೋರಾದ ಚಪ್ಪಾಳೆ ಮುಖಾಂತರ ನಿಮ್ಮ ಕೃತಜ್ಞತೆಯನ್ನು ಸಲ್ಲಿಸಿ, ನಿಮ್ಮ ಮಕ್ಕಳಿಗೆ ಸಮಾನ ನ್ಯಾಯ ದೇಶಾದ್ಯಂತ ಇರತಕ್ಕಂಥ ಕಾಯ್ದೆ ಈ ವರ್ಷದಿಂದ ನಿಮ್ಮ ಮಕ್ಕಳ ಭಾಗ್ಯ ಆಗತ್ತೆ. ಅದು ಎರಡನೇದು, ಈಗ ತಾನೇ ನೋಡಿದ್ರಿ, ಕೇಳಿಸ್ಕೊಂಡ್ರಿ, ಗಣಿತ. ಇದು ನಾನು 2005ರಲ್ಲಿ ಆ ಒಂದು ಸಮಿತಿಯಲ್ಲಿ
ಒಪ್ಪಿಗೆ ಸೂಚಿಸಿತ್ತು. 2019ರಲ್ಲಿ CBSEಯಲ್ಲಿ ಕೂಡ ಅದೇ ನಿಯಮ ಇದೆ. ನನ್ನ ರಾಜ್ಯ ಮಕ್ಕಳಿಗೂ ಕೂಡ ಗಣಿತ ಅಂದರೆ ಕಷ್ಟ, ನಾವು ಇವಾಗ ಕೇಳಿದ್ದೇವೆ ಇಷ್ಟಪಟ್ಟು ಬರೆಯೋ ರೀತಿಯಲ್ಲಿ 2 ಲೆವೆಲ್ ಕಾಂಪಿಟೆನ್ಸಿ ಪೇಪರ್ ಕೊಡಿ ಅಂತ. ಅದನ್ನು ಕೂಡ ಮಾನ್ಯ ಶಿಕ್ಷಣ ಮಂತ್ರಿಗಳು ಒಪ್ಪಿಗೆ ಸೂಚಿಸಿದ್ದಾರೆ. ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀನಿ ಅಂತ. ಆ ಭಾಗ್ಯ ಸಿಕ್ಕಿದ್ರೆ ದೇಶದಲ್ಲಿ ಇತರ ಬೋರ್ಡಲ್ಲಿರೋದ್ರಿಗೂ ನಿಮಗೂ ಯಾವುದೇ ವ್ಯತ್ಯಾಸ ಇಲ್ಲ. ಹಾಗಾಗಿ ನೀವು ಮುಂದಿನ ದಿನಗಳಲ್ಲಿ ಸರ್ ನಿಮ್ಮ ಸ್ಕೂಲ್ ಸ್ಟೇಟ್ ಬೋರ್ಡ CBSEನೂ ಒಂದೇ, ಸ್ಟೇಟ್ ಬೋರ್ಡು ಒಂದೇ, ಅದೇ ಪಾಠ ಅದೇ ವ್ಯವಸ್ಥೆ. ಹಾಗಾಗಿ ಸಮಾನ ನ್ಯಾಯ ಇರೋದ್ರಿಂದ ನಿಮ್ಮ ಮಕ್ಕಳಿಗೆ ಸಮಾನ ನ್ಯಾಯವನ್ನು ಕಲ್ಪಿಸ್ಕೊಟ್ಟಿದ್ದೇವೆ. ಇದರ ಜೊತೆಗೆ ನಿಮ್ಮ ಮಕ್ಕಳಿಗೆ ಈಗ ನಮ್ಮ ಕ್ಯಾಂಪ್ ಸಂಘಟನೆಯಿಂದನೇ ಬ್ರೈನೋಥಾನು, ಹೈಬ್ರಿಡು, ಡಿಜಿಟಲ್ ಪ್ಲಾಟ್ಫಾರ್ಮ್ ಕೊಟ್ಟಿದ್ದೇವೆ, ಅನೇಕ ಕಂಟೆಂಟನ್ನು ಕೊಟ್ಟಿದ್ದೇವೆ, ಉಚಿತವಾಗಿ ಕೊಟ್ಟಿದ್ದೇವೆ. ಈ ಸಂಸ್ಥೆಗಳು ಕೂಡ ಅದನ್ನ ಮುಂದಿನ ದಿನಗಳಲ್ಲಿ ಉಪಯೋಗಿಸ್ಲಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಮಕ್ಕಳ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. 25 ವರ್ಷ ಈ ಸಂಸ್ಥೆಯನ್ನ ಕೈ ಹಿಡಿದಿದ್ದೀರಾ. ನಿಮ್ಮ ಬಂಧು ಬಳಗ, ನಿಮ್ಮ ಸ್ನೇಹಿತರಿಗೆ ಹೇಳಿ, ಒಳ್ಳೆ ಶಾಲೆಗೆ ನೀವು ಸೇರಿಸಿದ್ದೀರಾ ಅಂತ ನಿಮಗೆ ತೃಪ್ತಿ ಇದ್ರೆ ನೀವು 4 ಜನ ಕೇಳಿ. ಈ ಒಂದು ಕುಟುಂಬ, ಅದರಲ್ಲೂ ಮಗ, ಇವಾಗ ಅವರ ಮಗ ತನ್ನ ಜವಾಬ್ದಾರಿಯನ್ನು ತಗೊಂಡು ಯುವ ಪೀಳಿಗೆ ಹೊಸ ಹೊಸ ವಿನ್ಯಾಸಗಳು. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇನ್ನೇನು ಕೆಲವೇ ಹಬ್ಬಬ್ಬ ಅಂದರೆ ಇನ್ನು 6 ತಿಂಗಳು 1 ವರ್ಷ ಸರ್. ಈಗ ಸಿಂಥೆಟಿಕ್ ಇಂಟೆಲಿಜೆನ್ಸ್ ಬಂದಿದೆ. ಈ ರೀತಿಯಲ್ಲಿ ಈ ಪ್ರಪಂಚ ಇನ್ನು 3-4 ವರ್ಷದಲ್ಲಿ ತುಂಬ ಬದಲಾವಣೆ ಆಗತ್ತೆ. ಆ ಬದಲಾವಣೆಗೆ ನಿಮ್ಮ ಮಕ್ಕಳನ್ನ ಸಿದ್ಧ ಮಾಡಬೇಕು ನೀವು. ಹಾಗಾಗಿ ಇವತ್ತೇನು ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನ ಕ್ಯಾಂಪ್ ಸಂಘಟನೆಯಿಂದ ನಾನು ಕೊಡ್ತಾ ಇದ್ದೀನಿ. ನಾನು ನಿಮ್ಮ ಹತ್ರ ಇಷ್ಟೊತ್ತು ಮಾತಾಡಿದೆ. ನನ್ನ ಯೋಗ್ಯತೆ ಏನಪ್ಪ ಅಂದರೆ, ನನಗೆ ಜಾಸ್ತಿ ಏನು ವಯಸ್ಸಾಗಿಲ್ಲ, 56 ವರ್ಷ, ಒಂದು 42 ವರ್ಷ ಶೈಕ್ಷಣಿಕ ಅನುಭವ. ನಾನೊಬ್ಬ ಸಂಶೋಧಕ. ತಾಯಿ ಗರ್ಭದಲ್ಲಿಂದ ಮಗು ಕಲಿಕೆ ಹೆಂಗೆ ಪ್ರಾರಂಭ ಆಗುತ್ತೆ, ಅದಕ್ಕೆ ನಮ್ಮ ಪಾತ್ರ ಏನಿರಬೇಕು ಅನ್ನೋದನ್ನ ಅಧ್ಯಯನ ಮಾಡಿಕೊಂಡು ಇವತ್ತು ಖಾಸಗಿ ಅನುದಾನ ರಹಿತ ಮತ್ತೆ ಅನುದಾನಿತ ಶಿಕ್ಷಣ ಸಂಸ್ಥೆಗಳಿಗೆ ಅವರಿಗೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಸರ್ಕಾರದ ಜೊತೆ ಒಡೆದಾಡ್ತಾ, ಜೊತೆಗೆ ನಿಮ್ಮ ಮಕ್ಕಳಿಗೆ ಸಿಗಬೇಕಾಗ ನ್ಯಾಯವನ್ನ ಕೊಡಿಸುವಂತ ಒಂದು ಪ್ರಯತ್ನ, ಆ ಒಂದು ಅವಕಾಶ ಭಗವಂತ ನನಗೆ ಕಲ್ಪಿಸ್ಕೊಟ್ಟಿದ್ದಾನೆ. ನಾನು ಫ್ರೀಯಾಗಿ ಸೇವೆ ಮಾಡ್ತಾ ಇದ್ದೇನೆ. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಈ ಶಾಲೆ ಮೇಲೆ. ಜೊತೆಗೆ ಕೊನೆಯದಾಗಿ ಒಂದು ಚಪ್ಪಾಳೆ ಹೊಡೀರಿ ಜೋರಾಗಿ. ಈ ಚಪ್ಪಾಳೆ ಈ ಸಂಸ್ಥೆಯಲ್ಲಿರೋ ಟೀಚರ್ಸು ಭಯದಲ್ಲೇ ನಿಮ್ಮ ಮಕ್ಕಳಿಗೆ ಅವರು ಪಾಠವನ್ನ ಅವರು ನಿಮ್ಮ ಮಕ್ಕಳ ಒಂದು ಒಳ್ಳೆ ಸಂಸ್ಕಾರ, ಸಂಸ್ಕೃತಿ ಜೊತೆಗೆ ಜ್ಞಾನವನ್ನ ಕೊಡ್ತಾ ಇದ್ದಾರೆ. ಅವ್ರು ಏನಾದರೂ ಒಂದು ಪೆಟ್ಟು, ಒಂದು ಬೈಗುಳ ಹೇಳಿದ್ರೆ ನಿಮ್ಮ ಮಕ್ಕಳಿಗೋಸ್ಕರ ಅಂತ ಹೊಟ್ಟೆಗೆ ಹಾಕೊಂಡು ಅವರಿಗೆ ನೀವು ಗೌರವವನ್ನು ಕೊಡಿ ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಆಲ್. ಧನ್ಯವಾದಗಳು. ಈಗ ಐ ವುಡ್ ಲೈಕ್ ಟು ಹ್ಯಾಂಡ್ ಓವರ್ ದ ಮೈಕ್ ಟು ಡಾಕ್ಟರ್ ಪ್ರಶಾಂತ್, ಅಪೋಲೋ ಹಾಸ್ಪಿಟಲಿಂದ. 2 ಮಾತಾಡಬೇಕು ಅಂತ ವಿನಂತಿ ಸರ್. Good evening to all. Good evening to all. I'll be speaking in English. So my school was called Bill Memorial Rotary English Medium School, Mudhol. It is in North Karnataka. So that's the school where I studied, and I am reminded of my school when I see Little Angels High School. And today is the day. It takes a lot of passion to run a school for 25 years, and I would like to thank Ayub Khan sir, Mujibunnisa madam for this is really a service to the society. So today is the day for them. Today is the day for the parents. Today is the day for the students. So I don't want to take too much of your time. I would like to wish all of you a very good health. Good night. Jai Hind, Jai Karnataka. ಥ್ಯಾಂಕ್ ಯು ಸರ್. ಲೋಕೇಶ್ ಸರ್, 1-2 ಮಾತಾಡಬೇಕು ಅಂತ ರಿಕ್ವೆಸ್ಟ್. ಎಲ್ರಿಗೂ ನಮಸ್ಕಾರ. ಲಿಟಿಲ್ ಏಂಜಲೀಸ್ ಶಾಲೆಯ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈಗಾಗಲೇ
ಶಾಲೆ ಹೇಗೆ ನಡೆದು ಬಂತು ಮತ್ತು ಶಾಲೆಯ ಕರ್ತವ್ಯ ಅದ್ರ ಬಗ್ಗೆ ತಿಳಿಸಿದಂಥ ಆಂಜಿನಪ್ಪನವರೇ ಹಾಗೂ ಖಾಸಗಿ ಅನುರಹಿತ ಶಾಲೆಗಳ ಮುಖ್ಯಸ್ಥರಾದಂಥ ಶಶಿಕುಮಾರ್ ಅವರೇ ಹಾಗೂ ನಮ್ಮ ಡಾಕ್ಟ್ರೇ ಹಾಗೂ ನನ್ನ ಸ್ನೇಹಿತರಾದ ಗುರು ಅವರೇ ಶಶಿ ಅವರು ಹಾಗೂ ಶಾಲೆಯ ವ್ಯವಸ್ಥಾಪಕ ಮಂಡಳಿ ಹಾಗೂ ಪೋಷಕರೇ ಹಾಗೂ ನನ್ನ ಪ್ರಿಯ ಮಕ್ಕಳೇ, ಈಗಾಗಲೇ ಶಾಲೆ ಹೇಗೆ ನಡ್ಕೊಂಡ್ಬಂತು ಮತ್ತು ಶಾಲೆಯ ಕರ್ತವ್ಯ ಮತ್ತು ಸರ್ಕಾರದಿಂದ ಆಗುವ ಅನುಕೂಲಗಳು ಮತ್ತು ವಿದ್ಯಾಭ್ಯಾಸ ಯಾಕೆ ಮಾಡಬೇಕು ಯಾತಕ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಭಾರಿ ವಿಸ್ತಾರವಾಗಿ ಶಶಿಕುಮಾರ್ ತಿಳಿಸ್ಕೊಟ್ಟಿದ್ದಾರೆ. ಮೊದಲನೇದಾಗಿ ತಮ್ಮೆಲ್ಲರಿಗೂ ಮುಂಬರುವ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸೋದರೊಂದಿಗೆ ಕೇವಲ ಒಂದು ನಿಮಿಷ ನಾನು ಈ ಒಂದು ನನ್ನ 2 ಮಾತುಗಳು ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ಪೋಷಕರೇ, SLCಯಲ್ಲಿ ಒಂದು ವಿಶೇಷವಾಗಿ ನಮ್ಮ ಮಕ್ಕಳಿಗೆ ಒಂದು ಟಾರ್ಗೆಟ್ ಇಟ್ಕೊಂಡ್ಬಿಟ್ಟಿದ್ವಿ. ಈ ವರ್ಷ ನನ್ನ ಮಕ್ಕಳು SLCಯಲ್ಲಿ ಓದ್ತಾರೆ, ಎಲ್ಲರೂ ಟಾಪಾಗೆ ಓದಬೇಕು, ಹೈಯೆಸ್ಟ್ ಮಾರ್ಕ್ಸ್ ತೊಗೊಬೇಕು ಅಂತ ನಿಶ್ಚಯ ಮಾಡ್ಕೊಂಡಿರ್ತೀವಿ. ಆದರೆ ಎಲ್ಲ ಮಕ್ಕಳು ಒಂದೇ ಥರ ಇರೋದಿಲ್ಲ. ಆ ಮಕ್ಕಳಲ್ಲೂ ಕಡಿಮೆ ಮತ್ತು ಜಾಸ್ತಿ ಅಂತ ತೊಗೊತಿರ್ತಾರೆ. ಆ ಮಕ್ಕಳಿಗೆ ಫೇಲ್ ಆದರೂ ಎಕ್ಸಾಮ್ ಅಂತೂ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಗಮನ ಹೆಚ್ಚಿಗೆ ಹರಿಸ್ಕೊಬೇಡಿ. ಮತ್ತೆ ವಿಶೇಷವಾಗಿ ಈ ಸಾರಿಯ SLC ಮಕ್ಕಳಿಗೆ ನಾನು ಶುಭಾಶಯಗಳನ್ನು ಕೊಡ್ತೇನೆ. ಹಾಗೆ ಈ ಶಾಲೆ ಇನ್ನಷ್ಟು ಏನು 22 ವರ್ಷದ ಬೆಳ್ಳಿ ಹಬ್ಬ ಆಚರಣೆ ಮಾಡ್ಕೊಂತಿದ್ಯೋ ಮುಂದಕ್ಕೆ ಗೋಲ್ಡನ್ ಜೂಬ್ಲಿ ಮತ್ತೆ ಡೈಮಂಡ್ ಜೂಬ್ಲಿ ಅಂತ ಆಚರಿಸ್ಕೊಳ್ಳಿ ಅಂತ ಹೇಳ್ತೀವಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ತುಂಬಾ ಧನ್ಯವಾದಗಳಣ್ಣ. ಶ್ರೀ ಪುಟ್ಟಣ್ಣ ಅವರು ಆಗಮಿಸಿದ್ದಾರೆ, ಮೆಂಬರ್ ಆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್. ಅ ವೆರಿ ವೆರಿ ವಾರ್ಮ್ ವೆಲ್ಕಮ್ ಟು ಯು ಸರ್. ಸ್ವಾಗತ ಸುಸ್ವಾಗತ ಶ್ರೀ ಪುಟ್ಟಣ್ಣ, ಮೆಂಬರ್ ಆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್. ಶ್ರೀ ಪುಟ್ಟಣ್ಣ ಅವರಿಗೆ ಸ್ವಾಗತ ಸುಸ್ವಾಗತ. ಅ ವೆರಿ ವೆರಿ ವಾರ್ಮ್ ವೆಲ್ಕಮ್ ಟು ಯು ಸರ್. ಮೆಂಬರ್ ಆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್ ಶ್ರೀ ಪುಟ್ಟಣ್ಣ ಅವರಿಗೆ ಸ್ವಾಗತ. ಫೆಲಿಸಿಟೇಷನ್ ಮಾಡಬೇಕು ಅಂತ ರಿಕ್ವೆಸ್ಟ್. ಸರ್ ಆಯುಬ್ ಖಾನ್ ಅವರು ಶ್ರೀ ಪುಟ್ಟಣ್ಣ ಅವರಿಗೆ ಫೆಲಿಸಿಟೇಷನ್ ಮಾಡಬೇಕು ಅಂತ ವಿನಂತಿ. ಆಯುಬ್ ಖಾನ್ ಸರ್, ಲಿಟಲ್ ಏಂಜಲ್ ಸ್ಕೂಲ್ ಇಂದ ಮತ್ತೊಮ್ಮೆ ಮಗದೊಮ್ಮೆ ಶ್ರೀ ಪುಟ್ಟಣ್ಣ, ಮೆಂಬರ್ ಆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್. ಸ್ವಾಗತ ಸುಸ್ವಾಗತ. ಅವರು ಒಂದೆರಡು ಮಾತಾಡಬೇಕು ಅಂತ ವಿನಂತಿ. ಎಲ್ರಿಗೂ ನಮಸ್ಕಾರ.
ಲಿಟಲ್ ಏಂಜಲ್ ಪಬ್ಲಿಕ್ ಶಾಲೆಯ ಈ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ವೇದಿಕೆ ಮತ್ತು ಎಲ್ಲ ಗಣ್ಯರೇ, ಈ ಒಂದು ಶಾಲೆಯ ಮುಖ್ಯಸ್ಥರುಗಳೇ, ಮುಖ್ಯೋಪಾಧ್ಯಾಯರೇ, ಎಲ್ಲ ಶಿಕ್ಷಕಿ ಬಂಧುಗಳೇ, ಸೇರಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಪೋಷಕ ವೃಂದದವರೇ ಹಾಗೂ ಪ್ರೀತಿಯ ಮಕ್ಕಳೇ, ಈ ಒಂದು ಲಿಟಲ್ ಏಂಜಲ್ ಶಾಲೆ ಬಡವರು ಮತ್ತು ಮಧ್ಯಮ ವರ್ಗದ ಮಕ್ಕಳನ್ನು ಗುರಿಯಾಗಿಸಿಕೊಂಡು ಒಂದು ಗುಣಮಟ್ಟದ ಶಿಕ್ಷಣ ಕೊಡುವಂಥ ನಿಟ್ಟಿನಲ್ಲಿ ಸಾಗ್ತಾ ಇದೆ. ನಿಮ್ಮೆಲ್ಲರ ಬೆಂಬಲ ಆಶೀರ್ವಾದದ ಜೊತೆಗೆ 25 ವರ್ಷ ವಸಂತ ವರ್ಷಗಳನ್ನು ಪೂರೈಸಿ ದಾಪಗಾಲಿಗ್ತಾ ಇದೆ. ಒಳ್ಳೆಯ ಗುಣಮಟ್ಟದಿಂದ ಕೂಡಿದಂಥ ಶಿಕ್ಷಣವನ್ನು ತಮ್ಮ ಮಕ್ಕಳಿಗೆ ಕೊಡುವಂಥ ಪ್ರಯತ್ನದಲ್ಲಿ ಸಾಗಿ ಯಶಸ್ವಿಯಾಗಿದೆ. ಇನ್ನೂ ಕೂಡ ತಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸೋದ್ರಲ್ಲಿ ಯಶಸ್ವಿ ಆಗ್ತದೆ. ಇವತ್ತು ನಾನಾದರೂ ಕೂಡ ತಡವ ಬರೆದಿದ್ದೀನಿ. ಕಾರಣ, ನನಗೆ ರಾಮನಗರದಲ್ಲಿ ಇದೇ ಥರದ ಪ್ರೋಗ್ರಾಮು ಅಲ್ಲಿ ಮುಗಿಸಿ ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ನಮ್ಮ ಶಶಿ ಮತ್ತು ಅವರೆಲ್ಲ ಸ್ನೇಹಿತರು ಸೇರಿ ಒಂದು ಸಭೆಯನ್ನು ಸಮಾರಂಭವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ತಮಗೆಲ್ಲ ಒಳ್ಳೆಯದಾಗಲಿ, ತಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿ ರೂಪಿತ ಆಗಲಿ ಅಂತೇಳಿ ನಾನು ಕೂಡ ಹಾರೈಸಿ ತಡವಾಗಿ ಬಂದದಕ್ಕೆ ಮತ್ತೊಮ್ಮೆ ಕ್ಷಮೆ ಯಾಚಿಸ್ತಾ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಇದೀಗ ತಾನೇ 2026ಕ್ಕೆ ಕಾಲಿಟ್ಟು ಸಂಕ್ರಾಂತಿ ಸುಗ್ಗಿ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ಮತ್ತೊಮ್ಮೆ ನಿಮ್ಮ ಮಕ್ಕಳಿಗೆ ಶುಭವನ್ನು ಹಾರೈಸ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ. ಥ್ಯಾಂಕ್ ಯು. ಈಗ ಟಾಪರ್ಸ್ ಫಾರ್ ದ ಇಯರ್ 24-25 SSLC ಎಕ್ಸಾಮಿನೇಷನ್ ಅವ್ರಿಗೆ ನಾವು ಕಂಗ್ರ್ಯಾಚುಲೇಷನ್ ತಿಳಿಸೋ ಸಮಯ. ಸೊ ರಿಕ್ವೆಸ್ಟಿಂಗ್ ಸ್ಟೂಡೆಂಟ್ಸ್ ಟು ಕಮ್ ಆನ್ ಸ್ಟೇಜ್. ನಹೀನಾ 96%. ನಹೀನಾ, ನಾನು ಒಟ್ಟಿಗೆ ಎಲ್ಲರ ಹಚ್ಚು ಕರಿತೀನಿ, ಎಲ್ಲ ಒಟ್ಟಿಗೆ ಬರಬೇಕು ಅಂತ ರಿಕ್ವೆಸ್ಟ್. ಶಿಫಾ ಝೈನು, ಲೋಹಿತಾಶ್ವ ಎಂ, ಶ್ರೇಯಾ, ನಿಸರ್ಗ, ಉಮೇರಾ ಬಾನು, ನಿಸರ್ಗ 90%, ಶ್ರೇಯಾ 90%, ಲೋಹಿತಾಶ್ವ 91, ಶಿಫಾ ಝೈನು 93 ಹಾಗೂ ನಹೀನಾ 96. ಒಬ್ರಾಗೊಬ್ರು. ಫಸ್ಟು ನಹೀನಾ. Nahina, sit down on that. Requesting Shiputana to congratulate. Putana sir, ನಮ್ಮ ಸ್ಟೂಡೆಂಟ್ಸ್ಗೆ ಕಂಗ್ರ್ಯಾಚುಲೇಷನ್ ತಿಳಿಸ್ಬೇಕು ಅಂತ ರಿಕ್ವೆಸ್ಟ್. ನಹೀನಾ ಅವ್ರಿಗೆ 96%. ಕಂಗ್ರ್ಯಾಚುಲೇಷನ್, ದ ಟಾಪರ್. ಸರ್ಟಿಫಿಕೇಟ್ ಒಂದಿಗೆ ನಾವು ಟಾಪರ್ಗೆ ಕಂಗ್ರ್ಯಾಚುಲೇಷನ್ ತಿಳಿಸ್ತಾ ಇದ್ದೀವಿ. ನಹೀನಾ 625ಗೆ 595, ಅಂದರೆ 96%. ಕಂಗ್ರ್ಯಾಚುಲೇಷನ್ಸ್. ನೆಕ್ಸ್ಟ್ ಶಿಫಾಗೆ 93%. ಕಂಗ್ರ್ಯಾಚುಲೇಷನ್ಸ್.
Lohit Ashwa, congratulations, 567, 91%. Shreya. Congratulations. Next to Shreya. Go. Audience, ಯಾರು ಚಪ್ಪಾಳೆ ಹೇಳ್ತಾರೆ ಎಲ್ಲರೂ 90+% ತಗೊಳ್ಳುವಂತ ಸ್ಟೂಡೆಂಟ್ಸ್ ಟಾಪರ್ಸ್ ಆಫ್ ದ ಸ್ಕೂಲ್. ಎಂತ ಅದ್ಭುತವಾದ ಮಾರ್ಕ್ಸ್ ಇದು. ನೆಕ್ಸ್ಟ್ ನಿಸರ್ಗ. ನಿಸರ್ಗಗೆ 90%. ಆಡಿಯನ್ಸ್ ಕಂಗ್ರ್ಯಾಚುಲೇಷನ್ಸ್. ಚಪ್ಪಾಳೆ ಬರಲಿ. ನೆಕ್ಸ್ಟ್ ಉಮೇರಾ ಬಾನು 553, 89%. ಎಲ್ಲ ಸ್ಟೂಡೆಂಟ್ಸ್ಗೆ ನಾವು ಚಪ್ಪಾಳೆ ಒಂದಿಗೆ ಕಂಗ್ರ್ಯಾಚುಲೇಷನ್ ತಿಳಿಸೋಣ. 90% ಅಂದ್ರೆ ಸುಮ್ಮನೆ ಅಲ್ಲ, ಅದು SSLCಯಲ್ಲಿ ಆಲ್ ಆಫ್ ದೆಮ್ ಆರ್ ದ ಟಾಪರ್ಸ್. ಎಲ್ಲಾರ್ದು ಆಯ್ತು. ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಆಫ್ ದೆಮ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಟು ಆಲ್ ದ ಡಿಗ್ನಿಟರೀಸ್. ಎಲ್ಲರೂ ಇಲ್ಲಿ ಕುತ್ಕೋಬೇಕು ಸರ್. ಇಲ್ಲಿ ಕುತ್ಕೊಂಡ್ಬಿಡೋಣ ಸ್ಟೇಜ್ನ ಎದುರುಗಡೆ. ಬೈ ಸರ್ ಇಲ್ಲಿ. ಆಡಿಯನ್ಸ್, ಇವಾಗಿಂದ ಶುರುವಾಗುತ್ತೆ ಬ್ಯಾಕ್ ಟು ಬ್ಯಾಕ್ ಡಾನ್ಸ್ ಪರ್ಫಾರ್ಮೆನ್ಸ್. LKG ಇಂದ ಶುರು ಮಾಡ್ತಾ ಇದೀವಿ. ಹೋಗೋಣ, ಇವಾಗ ಶುರು ಮಾಡೋಣ. ಗರ್ಲ್ಸ್ ಎಷ್ಟು ಮುದ್ದ ಕಾಣ್ತಾ ಇದ್ದೀರಾ. ಆಲ್ ದ ಬೆಸ್ಟ್. ಎಲ್ಲರೂ ಕೂಡ ಸ್ಮೈಲ್ ಮಾಡಿಕೊಂಡು ಬಿಂದಾಸ್ ಡಾನ್ಸ್ ಮಾಡಬೇಕು. ಓಕೆನಾ? ಸ್ಮೈಲ್ ಮಾಡೋದು ಮರೀಲೇಬಾರ್ದು. ಆಲ್ ದ ಬೆಸ್ಟ್ ಆಲ್ ಆಫ್ ಯು. ಆಡಿಯನ್ಸ್, ನಾನು 1 2 3 ಅಂತೀನಿ. ಚಪ್ಪಾಳೆ 1 2 3. ಮ್ಯೂಸಿಕ್.